ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಶುಭಾಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಬಲಗೈಯನ್ನು ಈ ಸಮಯದಲ್ಲಿ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. 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 ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮನುಷ್ಯರನ್ನು ಮಾಡುವಂಥ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಏನು ಮಾಡ್ತಾರೆ? ಆಹ್ವಾನವನ್ನು ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯಬೇಕಾದರೆ ಮನುಷ್ಯರು ಏನು ಮಾಡ್ಬೇಕ್ರಿ? ಹೆಚ್ಚಾಗಿ ಗುಂಪಾಗಿ ಕೂಡುವಂಥದ್ದನ್ನು ಇಷ್ಟಪಡ್ತಾರೆ. ಕಾರಣ ಏನು? ಗುಂಪಾಗಿ ಕೂಡಿದಂಥ ಸಮಯದಲ್ಲಿ ಏನಿರುತ್ತೆ? ಸಂತೋಷ ಇರುತ್ತೆ, ಸಂಭ್ರಮ ಇರುತ್ತೆ. ಎಲ್ಲರೂ ಕೂಡ ನಾವು ಮಾತಾಡುವುದಕ್ಕೆ ಒಂದು ಅವಕಾಶ ಎನ್ನುವಂಥದ್ದು ಏರ್ಪಾಟಾಗಿರುತ್ತೆ. ಹಲ್ಲೆಲೂಯಾ. ಅನೇಕರು ಮನುಷ್ಯರನ್ನು ಮದುವೆ ಕಾರ್ಯಕ್ರಮಗಳಿಗೆ, ಹುಟ್ಟುಹಬ್ಬದ ಕಾರ್ಯಕ್ರಮಗಳಿಗೆ, ಈವನ್ ಯಾರಾದರೂ ಒಬ್ಬರು ಇಹಲೋಕದ ಯಾತ್ರೆಯನ್ನು ತ್ಯಜಿಸಿ ಅವರು ಬೇರೆಯೊಂದು ಲೋಕಕ್ಕೆ ಹೋದಂಥ ಸಮಯದಲ್ಲಿ, ಆ ಸಮಯದಲ್ಲಿ ಕೂಡ ಮನುಷ್ಯರು ಏನು ಮಾಡ್ತಾರೆ? ಆಹ್ವಾನವನ್ನು ಮಾಡ್ತಾರೆ, ಕರೆಯುವಂಥದ್ದನ್ನು ಮಾಡ್ತಾರೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರನ್ನು ಕರೆಯುವುದಕ್ಕಿಂತ ಮನುಷ್ಯರು ದೇವರನ್ನು ಆಹ್ವಾನ ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಅನೇಕರು ಮನುಷ್ಯರನ್ನು ಆಹ್ವಾನ ಮಾಡ್ತಾರೆ, ಮತ್ತು ಮನುಷ್ಯರಲ್ಲಿ ಲೀಡರ್ಸ್ಗಳಾಗಿರುವಂಥವ್ರನ್ನ ಆಹ್ವಾನ ಮಾಡ್ತಾರೆ, ಅದರಲ್ಲಿ ಒಳ್ಳೆಯ ಜ್ಞಾನವನ್ನು ಹೊಂದಿದಂಥವ್ರನ್ನ ಆಹ್ವಾನ ಮಾಡ್ತಾರೆ. ಅದು ತಪ್ಪಲ್ಲ ಅಂತೇಳಿ, ಹಲ್ಲೆಲೂಯಾ, ಅದು ತಪ್ಪು ಅಲ್ವೇ ಅಲ್ಲ. ಆದರೆ ಮುಖ್ಯವಾಗಿ ಯಾರನ್ನು ಆಹ್ವಾನ ಮಾಡಬೇಕು? ನಾವು ದೇವರನ್ನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ದೇವರನ್ನು ನಾವು ಆಹ್ವಾನ ಮಾಡ್ತೀವೋ ಆ ಆಹ್ವಾನ ವಿಧೇಯತೆಯಿಂದ ಕೂಡಿರುವಂಥ ಆಹ್ವಾನ ಆಗಿರಬೇಕು. ಆಹ್ವಾನ ಮಾಡಿದ ಮೇಲೆ, ಈಗ ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೊಂದಿದಂಥವ್ರು ಅಂದರೆ ಯಾರು? ನಾಗಪ್ಪ ಅವರು. ಹಲ್ಲೆಲೂಯಾ. ಅವ್ರನ್ನ ಆಹ್ವಾನ ಮಾಡ್ತೀರಿ ನೀವು. ಆಹ್ವಾನ ಮಾಡಿದಾಗ ಅವ್ರು ಬಂದಿರ್ತಾರೆ, ಬಂದಂಥ ಸಮಯದಲ್ಲಿ ಅವರು ಯಾವುದು ನ್ಯಾಯ ಹೇಳಬೇಕಾಗಿರುತ್ತೋ ಹೇಳಿರ್ತಾರೆ. ಆವಾಗ ಆಹ್ವಾನ ಮಾಡಿದಂಥ ಸಮಯದಲ್ಲಿ, ಅವ್ರು ನ್ಯಾಯ ಹೇಳಿದಂಥ ಸಮಯದಲ್ಲಿ ಅವರ ಮಾತನ್ನು ನೀವು ಕೇಳಲಾರದೆ ಧಿಕ್ಕಾರ ಮಾಡಿದರೆ ಅವ್ರಿಗೇನಾಗುತ್ತೆ? ಬೇಜಾರಾಗುತ್ತೆ. ನನ್ನನ್ನು ಕರೆದ್ರು, ನನ್ನ ಮಾತನ್ನು ಏನು ಮಾಡಲಿಲ್ಲ? ಕೇಳಲಿಲ್ಲ. ಹಲ್ಲೆಲೂಯಾ. ನಾನು ಬರಲಾರ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಏನಾಗುತ್ತೆ? ಬೇಜಾರಾಗುತ್ತೆ. ಪ್ರಿಯರೇ, ಅನೇಕರು ದೇವರನ್ನು ಕರೀತಾರೆ, ಆಹ್ವಾನ ಮಾಡ್ತಾರೆ, ಆದರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಲ್ಲ. ಭಾಳ ಜನರನ್ನು ನಾವು ನೋಡ್ತಾ ಇರ್ತೀವಿ. ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಆತನನ್ನು ಅನೇಕರು ಆಹ್ವಾನ ಮಾಡಿದರು. ಪ್ರಿಯರೇ, ಅನೇಕರು ಆಹ್ವಾನ ಮಾಡಿ ವಿಧೇಯತೆಯನ್ನು ತೋರಿಸಿದರು. 3 ಸಂದರ್ಭಗಳನ್ನು ಈ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೊರಟು ಬಂದಿರುವಂಥ ಕಾರಣಗಳು ನಿಮಗೆ ಗೊತ್ತು. ಯಾಕೆ ಆತನು ಈ ಲೋಕಕ್ಕೆ ಬಂದ? ನಿಮ್ಮ ಪಾಪಗಳನ್ನು, ಎಲ್ಲ ಮನುಷ್ಯರ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕಾಗಿ, ಶಿಲುಬೆಯಲ್ಲಿ ತನ್ನ ಪರಿಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ಸುರಿಸುವುದಕ್ಕಾಗಿ, ತಾನು ದೇವರಾಗಿದ್ದರೂ ಕೂಡ ಆ ಒಂದು ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸಿ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಹೊರಟು ಬಂದ. ಪ್ರಿಯರೇ, 33.5 ವರ್ಷಗಳ ಕಾಲ ಆತನು ಸೇವೆಯ ಜೀವಿತದಲ್ಲಿ ಆತನು 3.5 ವರ್ಷಗಳ ಕಾಲ ಸೇವೆಯನ್ನು ಮಾಡಿದರೆ 30 ವರ್ಷಗಳ ಕಾಲ ಆತನು ತನ್ನ ತಂದೆ ತಾಯಿ ಲೋಕದ ಪ್ರಕಾರವಾಗಿ ಅವರಿಗೆ ವಿಧೇಯನಾಗಿ ಇದ್ದ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕೇವಲ 3.5 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಸೇವೆ, ಆ ಸೇವೆ ಘನವಾದಂಥ ಸೇವೆಯಾಗಿ ಎಲ್ಲರೂ ಕೂಡ ಹೈಲೈಟೆಡ್ ಆಗಿ ನೋಡುವಂಥ ಒಂದು ಸೇವೆಯಾಗಿ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಸೇವೆಯಾಗಿ ಆ ಸೇವೆ
ಬೆಳೆಯಿತು ಪ್ರಿಯರೇ. ಕಾರಣ ಏನಂದರೆ ಯೇಸು ಸ್ವಾಮಿಯವರು ನೇರ ಮಾತಾಡ್ತಾ ಇದ್ದರು, ಸತ್ಯವನ್ನೇ ಮಾತಾಡ್ತಾ ಇದ್ದರು, ಪರಲೋಕದ ವಿಷಯಗಳನ್ನೇ ಮಾತಾಡ್ತಾ ಇದ್ದರು. ಮಾತಾಡುವಂಥದ್ದು ಮಾತ್ರವಲ್ಲ, ಆತನು ದೇವರಾದ ಕಾರಣಕ್ಕಾಗಿ ಅದ್ಭುತಗಳನ್ನು ಕೂಡ ಆತನು ಮಾಡ್ತಾ ಇದ್ದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬೈಕಲ್ಲಿ ಇವತ್ತು ಬೆಳಗ್ಗೆ ಬರಬೇಕಾದ್ರೆ ಅನೇಕ ಆಲೋಚನೆಗಳನ್ನ ದೇವರು ಏನು ಮಾಡಿದರು, ಒದಗಿಸಿಕೊಟ್ರು ಪ್ರಿಯರೇ. ಒಂದು ವೇಳೆ ಮನುಷ್ಯರ ಕೈಯಿಂದ ಮಾಡಿಕೊಂಡಿರ್ತೀವಿ ನಾವು, ವೆಹಿಕಲ್ಸ್ಗಳಾಗಿರ್ಬೋದು, ಮೋಟರ್ಸ್ಗಳಾಗಿರ್ಬೋದು, ಈವನ್ ನೀವು ಮಾಡುವಂಥ ರೊಟ್ಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಯಾರ ಕೈಯಲ್ಲಿರುತ್ತೆ? ನಿಮ್ಮ ಕೈಯಲ್ಲಿ. ಹಲ್ಲೆಲೂಯಾ. ಸೋಮವಾರದ ಬುಲೋರೋ ಇದೆ, ಆ ಬುಲೋರೋ ತನ್ನಾಗಿ ತಾನೇ ಓಡೋಗುತ್ತೆ. ಅದು ನಡೆಸುವುದಕ್ಕೆ ಚಾಲಕನು ಬೇಕು. ಒಂದು ವೇಳೆ ರೋಬೋಟಿಕ್ ಟೆಕ್ನಾಲಜಿ ಬಂದರೂ ಕೂಡ ಡೀಸೆಲ್ ಖಾಲಿ ಆದರೆ, ಇನ್ನೊಂದು ಖಾಲಿ ಆದರೆ, ಏನೆಲ್ಲ ಖಾಲಿ ಆದಂಥ ಸಮಯದಲ್ಲಿ ಏನು ಮಾಡಬೇಕು ರೀ? ಅದಕ್ಕೆ ಸಹಾಯಕನಾಗಿ ಮನುಷ್ಯನೇ ನಿಲ್ತಾನೆ. ಹಲ್ಲೆಲೂಯಾ. ಅದರಂಗೆ ನಮಗೆ ದೇವರು ಎಷ್ಟೋ ರೀತಿಯಾಗಿ ಅವಶ್ಯಕತೆ ಇದೆ. ದೇವರ ಅವಶ್ಯಕತೆ ಇರಲಾರ್ದೆ ನಾವು ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಅದರ ಸಲುವಾಗಿ ದೇವರು ಹೇಳ್ತಾರೆ, ನಾನಿಲ್ಲದೆ ನೀವು ಏನನ್ನು ಕೂಡ ಮಾಡುವುದಿಲ್ಲ, ನನ್ನನ್ನು ಬಿಟ್ಟು ನೀವು ಏನನ್ನೂ ಮಾಡಲಾರಿರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5-6 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸುವನ್ನ ಈ ಲೋಕಕ್ಕೆ ಆತನು ಬಂದಾಗ ಅನೇಕರು ಆಹ್ವಾನ ಮಾಡಿದ್ರು. ಆಹ್ವಾನ ಮಾಡಿರುವಂಥದ್ದು ಮಾತ್ರವಲ್ಲ, ಆತನಿಗೆ ವಿಧೇಯತೆಯನ್ನು ತೋರಿಸಿದರು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಆತನು ಈ ಲೋಕಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ, ತನ್ನ ಸೇವೆಯ ಪ್ರಾರಂಭದ ದಿವಸಗಳಲ್ಲಿ ಆತನು ಎಲ್ಲಿಗೆ ಹೋದ? ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಹೋದ. ಮದುವೆ ಅದು ಯಾರು ಮಾಡಿರುವಂಥದ್ದು? ದೇವರು ಏರ್ಪಾಟು ಮಾಡಿರುವಂಥದ್ದು. ಆದಾಮನಿಗೆ ಸತಿಯಾಗಿ ಅವಳನ್ನು ದೇವರು ಏನು ಮಾಡಿದರು? ಏರ್ಪಾಟು ಮಾಡಿದ. ಅವಳು ತಪ್ಪು ಮಾಡಿದಾಗ ಇನ್ನೊಬ್ಬ ಅವಳನ್ನು ಆದಾಮನಿಗೆ ತರಲಿಲ್ಲ. ದೇವರು ಏನು ಮಾಡಿದ? ಅದೇ ಅವಳ ಮೂಲಕವಾಗಿ ದೇವ್ರು ಏನು ಮಾಡಿದ್ನ ರೀ? ಸಂತಾನವನ್ನು ಕೊಟ್ಟ. ಇಬ್ಬರು ತಗ್ಗಿ ಬಗ್ಗಿ ನಡಿಬೇಕಂತೇಳಿ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರ ಪ್ರಾರಂಭದ ಒಂದು ಮದುವೆ ಯಾವ ರೀತಿಯಾಗಿ ತಪ್ಪಾದ ರೀತಿಯಲ್ಲಿ ಅವರು ದೇವರನ್ನು ಬಿಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ದೈವಾಜ್ಞೆಯನ್ನು ಧಿಕ್ಕಾರ ಮಾಡಿದರು. ಆ ರೀತಿಯಲ್ಲಿರ್ತಕ್ಕಂಥ ಕಾನಾ ಎನ್ನುವಂಥ ಊರಿನಲ್ಲಿ ನಡೆಯುವಂಥ ಮದುವೆಯಲ್ಲಿ ಸಮಸ್ಯೆ ಎನ್ನುವಂಥದ್ದು ಏನಾಗಿತ್ತು ರೀ? ಸೃಷ್ಟಿಯಾಗಿತ್ತು ಪ್ರಿಯರೇ. ಎಂತಹ ಸಮಸ್ಯೆ ಅಂದರೆ, ಅದನ್ನು ತೀರಿಸಲಿಕ್ಕೆ ಆ ಮದುವೆಯ ಸಂದರ್ಭದಲ್ಲಿ ಆಗದ ಒಂದು ಸಮಸ್ಯೆ. ಹಲ್ಲೆಲೂಯಾ. ತೀರಿಸೋದಕ್ಕೆ ಪರಿಹಾರವಿಲ್ಲದಂಥ ಒಂದು ಸಮಸ್ಯೆ. ಆ ಒಂದು ಸಂದರ್ಭದಲ್ಲಿ ಅಂತಹ ಮದುವೆಗೆ ಯಾರನ್ನು ಆಹ್ವಾನ ಮಾಡಿದ್ದಾರೆ? ಯೇಸು ಕ್ರಿಸ್ತನನ್ನು ಆಹ್ವಾನ ಮಾಡಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲು 11-12 ವಚನಗಳವರೆಗೆ ನಾವು ನೋಡಿದಾಗ ಆ ವಿಷಯದ ಕುರಿತಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸುವಿನ ಶಿಷ್ಯರನ್ನು ಆ ಮದುವೆಗೆ ಕರೆದಿದ್ದರು. ಹಲ್ಲೆಲೂಯಾ. ಕರೆದಂಥ ಸಮಯದಲ್ಲಿ ಯೇಸುವನ್ನು ಕರೆದರು, ಒಳ್ಳೆಯ ಕಾರ್ಯ ಎಂಬುದಾಗಿ ಕರೆದಂಥ ಸಮಯದಲ್ಲಿ ಆ ಮದುವೆ ಏನಾಗಿದೆ? ಮುರಿದು ಬೀಳುವಂಥ ಸ್ಥಿತಿಗೆ ತಲುಪಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಅಲ್ಲಿ ಯೇಸುವಿನ ತಾಯಿಯಾಗಿರ್ತಕ್ಕಂಥ ಮರಿಯಳು ಕೂಡ ಇದ್ದರು. ಒಂದು ವೇಳೆ ನಾವು ನೋಡುವಾಗ ಅವರು ಏನಾಗಿದ್ದಾರೆ? ರಿಲೇಟಿವ್ಸ್ ಆಗಿದ್ದಾರೆ, ಸಂಬಂಧಿಕರು ಆಗಿದ್ದಾರೆ. ಲೋಕದ ಪ್ರಕಾರವಾಗಿ ಎಲ್ಲರೂ ಸಂಬಂಧಿಕರೇ. ಗೌಡ್ರಿರಲಿ, ಇನ್ನು ಯಾವ್ಯಾವ ಜಾತಿಗಳಿದೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ಜನರಲ್ಲು, OBC, ST, SC ಇಷ್ಟೇ ಅಲ್ರಿ ನಾಗಪುರ. ಇನ್ನು ಯಾವುದ್ರಿದು? ಇಷ್ಟೇ ಜಾತಿಗಳು. ಅವರು ಅಮೇರಿಕದವ್ರು ಇರಲಿ, ಇಂಗ್ಲೆಂಡ್ನವ್ರು ಇರಲಿ, ಯಾವುದಿದ್ರು ಕೂಡ ಅವರೆಲ್ಲರೂ ಕೂಡ ಆದಾಮನಿಂದ ಬಂದವರು. ಎಲ್ಲ ಮನುಷ್ಯರು ಕೂಡ ಏನಾಗಿದ್ದಾರೆ? ಸಂಬಂಧಿಕರು. ಹಳೆಯ ಸಂಬಂಧ ಅಂದರೆ ಆದಾಮನಿಂದ, ಹೊಸ ಸಂಬಂಧ ಅಂದರೆ ಯೇಸು ಕ್ರಿಸ್ತನಿಂದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಸಂಬಂಧಿಕರು ಇವರನ್ನು ಆಹ್ವಾನ ಮಾಡಿದರು. ಆಹ್ವಾನ ಮಾಡಿದಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಆ ಸಮಸ್ಯೆ ಉದ್ಭವವಾದಾಗ ಆ ತಾಯಿಯಾಗಿರ್ತಕ್ಕಂಥ ಮರಿಯಳು ಏನು ಮಾಡ್ತಾ ಇದ್ದಾರೆ? ಸ್ವಾಮಿಯವ್ರಿಗೆ ಹೇಳ್ತಾ ಇದ್ದಾಳೆ, ಇಂತಿಂಥ ಸಮಸ್ಯೆ ಆಗಿದೆ, ದ್ರಾಕ್ಷಾರಸ ಎನ್ನುವಂಥದ್ದು ಖಾಲಿಯಾಗಿದೆ ಎಂಬುದಾಗಿ ಹೇಳಿದಾಗ ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು. ಏನು? ಅಮ್ಮ ನನ್ನ ಗೊಡುವೆ ನಿನಗೇಕೆ? ಹಲ್ಲೆಲೂಯಾ. ಅಮ್ಮ ನನ್ನ ಗೊಡುವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು, ಕೆಲವೊಬ್ರು ಹೆಂಗಿರುತ್ತೆ, ಭಾಳ ಆತರು,
ದೇವರಿಗೆ ಸಮಯ ಕೊಡಲ್ಲ, ದೇವರ ಚಿತ್ತಕ್ಕೆ ಒಳಗಾಗಿ ಇರಲ್ಲ, ತಮ್ಮದೇ ಆಗಿಬಿಡಬೇಕು ಬೇಗ. ತಾವು ಅಂದುಕೊಂಡಿರುವಂಥದ್ದನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಲಾರದೆ, ಪ್ರಾರ್ಥನೆ ಇಲ್ಲದೆ, ಪ್ರಾರ್ಥನೆಯಲ್ಲಿ ಇಡಲಾರ್ದೆ, ದೇವರ ಚಿತ್ತಕ್ಕೆ ಒಡಂಬಡಲಾರದೆ ಏನು ಮಾಡಿಬಿಡ್ತಾರೆ? ಆಗ್ಬೇಕಂತಾರೆ. ಆದರೆ ದೇವರು ಹೇಳ್ತಾ ಇರ್ತಾರೆ, ನನ್ನ ಸಮಯ ಇನ್ನೂ ಕೂಡ ಬಂದಿಲ್ಲ, ಸಮಯವನ್ನು ನಾನು ನಿಗದಿ ಮಾಡಿದ್ದೇನೆ, ಆ ಸಮಯದಲ್ಲಿಯೇ ಆ ಕಾರ್ಯ ಆಗಬೇಕು. ಅದರ ಸಲ ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಿರುತ್ತೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರರ್ಥಕವಾಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯ. 18ನೇ ವಚನ 23ನೇ ಅಧ್ಯಾಯದಲ್ಲಿರುವಂಥ ಒಂದು ಮಾತು ಪ್ರಿಯರೇ. ಹಲ್ಲೆಲೂಯ. ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಮದುವೆಯಲ್ಲಿ ಏನಾಗಿದೆ? ಸಮಸ್ಯೆ ಎನ್ನುವಂಥದ್ದು ಏರ್ಪಟ್ಟಿದೆ ಪ್ರಿಯರೇ. ಏರ್ಪಟ್ಟಂಥ ಸಮಯದಲ್ಲಿ ಆ ತಾಯಿಯಾಗಿರ್ತಕ್ಕಂಥ ಮರಿಯಳು ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಒಂದೇ ಮಾತು ಹೇಳಿದರು, ಆತನು ನಿಮಗೆ ಏನು ಹೇಳುವನೋ ನೀವು ಅದನ್ನೇ ಮಾಡಬೇಕು. ಆತನು ಏನು ಹೇಳ್ತಾನೋ ಆ ಮಾತನ್ನು ನೀವು ಧಿಕ್ಕಾರ ಮಾಡಬೇಡ್ರಿ, ಆ ಮಾತನ್ನು ತಾತ್ಸಾರ ಮಾಡಬೇಡ್ರಿ, ಆತನು ಹೇಳುವುದನ್ನೇ ನೀವು ಮಾಡಿರಿ ಎಂಬುದಾಗಿ ಯಾವಾಗ ಹೇಳಿದ್ರು ಆ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯ ಸಮಯ ಬಂದಂಥ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ಅಲ್ಲಿ 6 ಕಲ್ಲಿನ ಬಾನೆಗಳು ಇಟ್ಟಿದ್ರು. ನೀವು ಬ್ಯಾರಲ್ಲಿದ್ದಾವಲ್ರಿ ಈಗ ಪ್ಲಾಸ್ಟಿಕ್ ಡ್ರಮ್ಗಳು, ಅದರಂಗೆ ಏನು ಮಾಡ್ತಾಯಿದ್ರು? ಕಲ್ಲಿನಲ್ಲೇ ಮಾಡ್ತಾಯಿದ್ರು. ಯಾಕಂದರೆ ಪ್ಲಾಸ್ಟಿಕ್ ಎನ್ನುವಂಥದ್ದು ಆ ಸಮಯದಲ್ಲಿ ಇಂಟ್ರಡ್ಯೂಸ್ ಆಗಿದ್ದಿಲ್ಲ. ಅಲ್ಲಿ 6 ಕಲ್ಲಿನ ಬಾನೆಗಳು, ಒಂದೊಂದು ಕಲ್ಲಿನ ಬಾನೆ 110 ಲೀಟ್ರಷ್ಟು ನೀರು ಹಿಡಿತಾ ಇತ್ತು. ಅಲ್ಲಿ ಆ 6 ಕಲ್ಲಿನ ಬಾನೆಗಳಲ್ಲಿ ನೀವೇನು ಮಾಡಿರಿ? ನೀರನ್ನು ತುಂಬಿರಿ ಎಂಬುದಾಗಿ ಹೇಳಿದರು. ಅಲ್ಲೆಲೂಯಾ. ಇವತ್ತಿನ ದಿವಸಗಳಲ್ಲಿ ಮದುವೆ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಮದುವೆ ಕಾರ್ಯಕ್ರಮಗಳು ಮುರಿದು ಬೀಳ್ತಾ ಇದ್ದಾವೆ. ಕಾರಣ ಏನು ಹೇಳ್ರಿ? ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳಿ. ಕೊಡ್ತೀವಂತೇಳಿ ಇಲ್ಲ, ತಾಳಿ ಕಟ್ಟಿದ ಮೇಲೆ ಕೊಟ್ಬಿಡ್ತೀವಿ ಅಂತೇಳಿ ಅಂತಾರೆ. ಇಲ್ಲ, ಮೊದಲೇ ಬೇಕು ನಮಗೆ ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ? ಸಂಬಂಧಗಳನ್ನು ಮುರಿದಾಕೊಂಡು ಹೋಗ್ತಾರೆ. ಕೆಲವೊಬ್ಬರು ನಮಗೆ ಸಾಮಾನು ಕೊಡಿಸಿಲ್ಲ, ಅದು ಇದು ಅಂತೇಳಿ ಏನೆಲ್ಲ ಕಾರ್ಯಗಳಿಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾರೆ? ಮದುವೆಗಳನ್ನು ಮುರಿತಾ ಇರ್ತಾರೆ. ಆವತ್ತಿನ ದಿವಸ ಆ ಮದುವೆ ಕಾರ್ಯ ಮುರಿದು ಹೋಗ್ತಿತ್ತು. ಕಾರಣ ಏನು? ದ್ರಾಕ್ಷಾರಸ ಎನ್ನುವಂಥದ್ದು ಏನಾಗಿತ್ತು? ಖಾಲಿಯಾಗಿತ್ತು. ಹಲ್ಲೆಲೂಯಾ. ಯೇಸು ಆ ಮದುವೆಗೆ ಆಹ್ವಾನ ಮಾಡಲ್ಪಟ್ಟಾತನಾಗಿದ್ದ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ. ಯೇಸು ಒಂದು ಮಾತು ಹೇಳಿದ್ರು, ಆ ಕಲ್ಲಿನ ಬಾನೆಗಳಲ್ಲಿ ನೀವೇನು ಮಾಡಿರಿ? ನೀರನ್ನು ತುಂಬಿರಿ. ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಕಲ್ಲಿನ ಬಾನೆಗಳ ತುಂಬ ಕಂಠ ಪೂರ್ತಿಯಾಗಿ ಏನು ಮಾಡಿದ್ರಂತೆ? ನೀರನ್ನು ತುಂಬಿದ್ರು. ಮತ್ತು ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಜಗ್ಗಲ್ಲಿರ್ತಕ್ಕಂಥದ್ದನ್ನು ನೀವೇನು ಮಾಡಿರಿ? ತೋಡಿಕೊಂಡು ಹೋಗಿ ಯಾರಿಗೆ ಕೊಡ್ರಿ? ಔತಣದ ಪಾರುಪತ್ಯಗಾರನಿಗೆ ಕೊಡ್ರಿ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮದುವೆ ಅಂದಮೇಲೆ ಏನಿರ್ತೀರಿ? ಅಡುಗೆ ವ್ಯವಸ್ಥೆ ಒಬ್ರಿಗೆ ಕೊಟ್ಟಿರ್ತೀರಿ ಜವಾಬ್ದಾರಿ, ಟೆಂಟ್ ಹಾಕ್ಕೊಂಬರೋದು, ಸ್ಟೇಜಿಂದು ಒಬ್ಬರಿಗೆ ಜವಾಬ್ದಾರಿ, ಇನ್ನೊಂದು ಕಾರ್ಯಗಳ ಜವಾಬ್ದಾರಿ ಒಬ್ಬರಿಗೆ, ಬಟ್ಟೆ ಥರ ಜವಾಬ್ದಾರಿ ಒಬ್ಬೊಬ್ರಿಗೆ ಒಂದೊಂದು ಏನು ಮಾಡ್ತೀರಿ ನೀವು? ಲೇಬರ್ ಡಿವಿಷನ್ ಅಂತಾರೆ. ಅದರ ಪ್ರಕಾರವಾಗಿ ನೀವೇನು ಮಾಡ್ತೀರಿ? ಕೊಟ್ಬಿಡ್ತೀರಿ. ಹಲ್ಲೆಲೂಯಾ. ಅದರಂಗೆ ಔತಣದ ಪಾರುಪತ್ಯಗಾರನು ಟೆನ್ಷನಲ್ಲಿದ್ದಾನೆ, ಮದುಮಗ ಟೆನ್ಷನಲ್ಲಿದ್ದಾನೆ. ಕಾರಣ ಏನು? ಮದುವೆ ಮುರಿದು ಬೀಳಲಿಕ್ಕಿದೆ, ಅವಮಾನಕ್ಕೆ ನಾವು ಈಡಾಗಲಿಕ್ಕಿದ್ದೀವಿ. ಯೇಸುವನ್ನು ಈ ಒಂದು ಮದುವೆಗೆ ನಾವು ಆಹ್ವಾನ ಮಾಡಿದ್ವಿ. ಇಂತಹ ಒಂದು ಸಮಸ್ಯೆ ಎನ್ನುವಂಥದ್ದು ಜೋಕ್ಯ ಮಾಡಿಕೊಂಡಿದೆ. ಆದರೆ ಯೇಸು ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಅದ್ಭುತವನ್ನು ಮಾಡ್ತಾನಂತೇಳಿ ಅಲ್ಲಿರುವಂಥವ್ರು ಯಾರು ಕೂಡ ಏನು ಮಾಡಿಲ್ಲ ರೀ? ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರಿಯರೇ. ಅವರು ನಿರೀಕ್ಷಣೆ ಎನ್ನುವಂಥದ್ದನ್ನು ಅವರು ಇಟ್ಟಿಲ್ಲ. ಆದರೆ ಯೇಸುವಿನ ತಾಯಿಗೆ ಮಾತ್ರ ಗೊತ್ತು ಯೇಸು ಯಾರು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿರುವಂಥವ್ರು ಯಾರಿಗೂ ಗೊತ್ತಿಲ್ಲ ಯೇಸು ಸ್ವಾಮಿ ಅಂದರೆ. ಒಬ್ಬ ಬೋಧಕ ಒಳ್ಳೆ ಮಾತುಗಳನ್ನು ಮಾತಾಡ್ತಾನೆ, ಅದ್ಭುತ ಮಾಡ್ತಾನೆ, ಆದರೆ ಆತನು ಯಾರು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತು? ಮರಿಯಳಿಗೆ ಮಾತ್ರ ಗೊತ್ತು. ಯಾಕಂದರೆ ಗಾಬ್ರಿಯೇಲ ದೇವದೂತನು ಪರಾತ್ಪರನ ನೆರಳು ನಿನ್ನ ಮೇಲೆ ಬರುತ್ತೆ, ಪವಿತ್ರಾತ್ಮನ ಶಕ್ತಿ ನಿನ್ನ ಮೇಲೆ ಬರುವಾಗ ನೀನೇನು ಮಾಡ್ತೀಯ? ಗರ್ಭವನ್ನು ಧರಿಸ್ತೀಯ. ಆ ಹುಟ್ಟುವಂಥ ಮಗು ಏನಾಗುತ್ತೆ? ದೇವಕುಮಾರನು ಎನಿಸಿಕೊಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರೇ ನರನಾಗಿ ಬರ್ತಾನಂತೇಳಿ ಹಳೆಯ ಒಡಂಬಡಿಕೆ ಓದಿದಾಗೆಲ್ಲ ನಮಗೆ ಗೊತ್ತಾಗುತ್ತೆ. ಸ್ತ್ರೀ ಸಂತಾನವಾಗಿ ಆತನು ಬರ್ತಾನೆ. ನಾವೆಲ್ಲರೂ ಕೂಡ ಯಾರಾಗಿದ್ದೇವೆ? ಪುರುಷ ಸಂತಾನಗಳು. ಯಾರು? ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಪುರುಷ ಸಂತಾನ. ಅಂದ್ರೇನು? ತಂದೆಯ ಮೂಲಕವಾಗಿ ಹುಟ್ಟಿದವರು, ಪುರುಷನ ಸಂಕಲ್ಪದಿಂದ ನಾವು ಹುಟ್ಟಿದವರು. ಆದರೆ ದೇವರು ಹಂಗಲ್ಲ. ಆತ ನರಾವತಾರಿಯಾಗಿ ಬಂದ ಸಮಯದಲ್ಲಿ ಹೆಂಗೆ ಬಂದಿದ್ದಾನತ? ಸ್ತ್ರೀ ಸಂತಾನವಾಗಿ ಪರಿಶುದ್ಧಾತ್ಮನ ಬಲದಿಂದ ಶಕ್ತಿಯಿಂದ ಆತನೇನು ಮಾಡಿದ್ದಾನೆ? ಗರ್ಭಧರಿಸಲ್ಪಟ್ಟವನಾಗಿ ಬಂದಿದ್ದಾನೆ. ಆ ವಿಷಯ ಮರಿಯಳಿಗೆ ಬಿಟ್ಟು, ಯೋಸೇಫನಿಗೆ ಬಿಟ್ಟು ಮತ್ತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿರುವಂಥದ್ದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಕೈಕೊಂಡು ನಡೀತಾ ಇದ್ದಾರೆ. ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬ್ರಿ ಎಂಬುದಾಗಿ ಹೇಳಿದರು. ಕಲ್ಲಿನ ಬಾನೆಗಳಲ್ಲಿ ಏನು ಮಾಡಿದರು? ನೀರನ್ನು
ತುಂಬಿದರು. ಮತ್ತೆ ಈಗ ಹೇಳ್ತಾ ಇದ್ದಾರೆ, ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡ್ರಿ ಎಂಬುದಾಗಿ. ಏನು ತೋಡ್ತಾ ಇದ್ದಾರೆ ಅವರು? ನೀರನ್ನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ತೋಡಿದ್ರು, ತೆಗೆದುಕೊಂಡು ಹೋಗಿ ಔತಣದ ಪಾರುಪತ್ಯಗಾರನ ಕೈಯಲ್ಲಿ ಕೊಟ್ಟಂಥ ಸಮಯದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ? ಆ ಒಂದು ನೀರನ್ನು ಕುಡಿತಾ ಇದ್ದಾನೆ. ಆದರೆ ಅದು ನೀರಾಗಿರಲಿಲ್ಲ. ಏನಾಗಿತ್ತದು? ದ್ರಾಕ್ಷಾರಸವಾಗಿತ್ತು. ಕಾರಣ ಒಂದೇ, ಅವ್ರು ಏನು ಮಾಡಿದರು? ಯೇಸುವನ್ನು ಆಹ್ವಾನ ಮಾಡಿರುವಂಥದ್ದು ಮಾತ್ರವಲ್ಲ, ಆತನು ಹೇಳಿದಂಥ ಮಾತಿಗೆ ವಿಧೇಯತೆಯನ್ನು ತೋರಿಸಿದ್ರು. ಪ್ರಿಯರೇ, ಪ್ರತಿಯೊಂದು ಸಮಸ್ಯೆಗೆ ದೇವರ ಹತ್ರ ಏನಿದೆ? ಪರಿಹಾರ ಇದೆ. ಆದರೆ ನಾವು ಆಹ್ವಾನ ಮಾಡ್ತೀವಿ, ಆತನ ಮಾತಿಗೆ ನಾವು ಏನು ಮಾಡ್ತೀವಿ? ಅವಿಧೇಯತೆಯನ್ನು ತೋರಿಸ್ತೀವಿ. ಭಾಳ ಸಂದರ್ಭಗಳಲ್ಲಿ ಯಾರು ಆಹ್ವಾನ ಮಾಡ್ತಾರೋ, ವಿಧೇಯತೆಯನ್ನು ತೋರಿಸ್ತಾರೋ, ಖಂಡಿತವಾಗಿ ಅವರ ಜೀವಿತದಲ್ಲಿ ಅದ್ಭುತವಾದಂಥ ಕಾರ್ಯವನ್ನು ದೇವರು ಯಾವಾಗಲೂ ಕೂಡ ಮಾಡಲು ಆತ ಇಷ್ಟಪಟ್ಟವನಾಗಿದ್ದಾನೆ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ಹಲ್ಲೆಲೂಯಾ. ದೇವರ ಮನಸ್ಸು ಯಾವಾಗಲೂ ಕೂಡ ಒಳ್ಳೆಯದೇ. ಯಾವಾಗಲೂ ನಾವು ಚೆನ್ನಾಗಿರ್ಬೇಕೆಂಬುದೇ ದೇವರ ಒಂದು ಏನಾಗಿದೆ? ಮನಸ್ಥಿತಿ ಆಗಿದೆ. ನಮ್ಮ ಮಕ್ಕಳು ಕೆಟ್ಟೋಗಲಿ, ಹಾಳಾಗಲಿ, ಏನಾದರೂ ಆಗಲಿ ಅಂತೇಳಿ ನಾವು ಬೇಡ್ಕೊತೀವ? ಬೇಡ್ಕೊಳ್ಳಲ್ಲ. ಕಾರಣ ಏನ್ರಿ? ನಮ್ಮ ಮಕ್ಕಳು ಒಳ್ಳೆಯವರಾಗಿ ಇರಬೇಕು, ಪ್ರಯೋಜನವುಳ್ಳವರಾಗಿ ಇರಬೇಕು. ಆಶೀರ್ವಾದಗಳನ್ನು ಅವ್ರು ಕಳ್ಕೊಳ್ಬಾರ್ದು, ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳಬೇಕು. ದೇವರು ಕೂಡ ನಮಗೆ ತಂದೆಯಾಗಿದ್ದಾನೆ. ಪ್ರೇರೆ, ನಾವು ಕೂಡ ಹಾಳಾಗೋದು, ಕೆಟ್ಟು ಹೋಗೋದು, ನಾಶವಾಗೋದು ಆತನಿಗೆ ಯಾವತ್ತೂ ಕೂಡ ಏನಿಲ್ಲ? ಇಷ್ಟವಿಲ್ಲ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುರಿದು ಹೋಗಬೇಕಾಗಿರ್ತಕ್ಕಂಥ ಮದುವೆಯನ್ನು ದೇವ್ರು ಏನು ಮಾಡಿದ್ರಿ? ಕಟ್ಟಿದರು. ಪ್ರಿಯರೇ, ಒಂದು ದ್ರಾಕ್ಷಾರಸವನ್ನು ತಯಾರಾಗಬೇಕು. ದ್ರಾಕ್ಷಾರಸ ಅಂದರೆ ಮತ್ತೆ ನೀವು ಸರೈ ಅನ್ಕೊಂಬೇಡ್ರಿ. ಅಲ್ವಯ್ಯ, ಭಾಳ ಜನ ಮಿಸ್ಟೇಕ್ ಮಾಡ್ಕೊತಾರೆ. ದ್ರಾಕ್ಷಾರಸ ಅಂದ್ರೆ ಏನು ಅನ್ಕೊತಾರೆ? ಇವತ್ತಿನ ದಿವಸ ವೈನ್ ಅನ್ನೋದು ಬಂದಿದೆಯಲ್ಲ, ಅದಲ್ಲ. ದ್ರಾಕ್ಷಾರಸ ಅಂದ್ರೆ ಏನ್ರಿ? ದ್ರಾಕ್ಷಿಯ ಹಣ್ಣಿನಿಂದ ಮಾಡಿರ್ತಕ್ಕಂಥ ರಸ, ರುಚಿಕರವಾಗಿರ್ತಕ್ಕಂಥ ರಸ. ಅದು ಆವತ್ತಿನ ದಿವಸಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಅದೊಂದು ಸಂಸ್ಕೃತಿ. ನಾವು ಈ ಕಡೆ ಭಾಗದಲ್ಲಿ ನಾವು ಚಿಕ್ಕವರಾಗಿರ್ಬೇಕಾದ್ರೆ ಕೆಲವೊಂದು ಭಾಗದಲ್ಲಿ ಏನು ಮಾಡ್ತಾಯಿದ್ರು? ಸಕ್ಕರೆ ಅಂತೇಳಿ ಮಾಡ್ತಾಯಿದ್ರು ಮದುವೆ ಕಾರ್ಯಕ್ರಮಗಳಿಗೆ. ಏನು ಸಕ್ಕರೆ ಅಂತಾರದು? ಇವಾಗೆಲ್ಲ ಕೆಂಪು ಸಕ್ಕರೆ. ಅಲ್ಲೆಲ್ಲೂಯ್ಯ, ಮದುವೆಗೆ ಅವಾಗೆಲ್ಲ ಅದೇ ಫೇಮಸ್. ಕೆಲವೊಂದು ಸಂದರ್ಭಗಳಲ್ಲಿ ಇವಾಗೆಲ್ಲ ಬರೀ ಲಡ್ಡು ಎಲ್ಲ ಬೂಂದಿ ಎಲ್ಲ ಲೇಟೆಸ್ಟ್ ಬಂದಿದೆ. ಅಲ್ಲೆಲ್ಲೂಯ್ಯ, ಆವತ್ತಿನ ದಿವಸಗಳಲ್ಲಿ ಏನ್ರಿ? ಆ ದ್ರಾಕ್ಷಾರಸ ಇರಲೇಬೇಕು. ಆ ದ್ರಾಕ್ಷಾರಸ ರೆಡಿ ಆಗಬೇಕಾದ್ರೆ ಏನು ಬೇಕು ರೀ? ದ್ರಾಕ್ಷಿ ಗಿಡಗಳು ಬೇಕು. ಆ ದ್ರಾಕ್ಷಿ ಗಿಡಗಳಿಂದ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಮನುಷ್ಯರು ಅವುಗಳನ್ನು ತುಳಿದು ಒಳ್ಳೆ ರೀತಿಯಲ್ಲಿ ನೀರಲ್ಲಿ ಅದು ಮಿಕ್ಸ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿಹಿಯನ್ನು ಆ್ಯಡ್ ಮಾಡಿ ಏನು ಮಾಡ್ಬೇಕು ರೀ? ತಯಾರು ಮಾಡ್ಬೇಕು. ಎಷ್ಟೋ ದಿವಸಗಳದು ಬೇಕು. ಆದರೆ ಕ್ಷಣ ಮಾತ್ರದಲ್ಲಿ ನೀರು ಏನಾಯಿತು? ದ್ರಾಕ್ಷಾರಸವಾಗಿ ಮಾರ್ಪಡ್ತು. ಕಾರಣ ಒಂದೇ, ಅಲ್ಲಿರುವಂಥ ಆತನು ಯಾರಾಗಿದ್ದಾರೆ? ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರು ಅಂದುಕೊಳ್ತಾರೆ ಯೇಸು ಸ್ವಾಮಿ ದೇವರಲ್ಲ ಅಂತೇಳಿ. ಕೆಲವು ಜನರಿಗೆ ಜ್ಞಾನ ಇರಲಾರ್ದಾಗಿ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆತನು ಏನಾಗಿದ್ದಾನೆ? ಒಬ್ಬ ಪ್ರವಾದಿಯಾಗಿದ್ದಾನೆ, ಒಬ್ಬ ಬೋಧಕನಾಗಿದ್ದಾನೆ, ಕ್ರೈಸ್ತ ಧರ್ಮದ ಸ್ಥಾಪಕನಾಗಿದ್ದಾನೆ, ಅದು ಇದು ಏನೆಲ್ಲ ಮಾತುಗಳು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನು ಖಂಡಿತವಾಗಿ ನಿಜವಾಗಿ ಏನಾಗಿದ್ದಾನೆ? ಆತ ದೇವರೇ ಆಗಿದ್ದಾನೆ. ಪ್ರೇರ, ದೇವರ ಕುಮಾರನಾಗಿದ್ದಾನೆ. ಈಗ ನೋಡ್ರಿ, ನಾನು ಮನುಷ್ಯ ಕುಮಾರ ಆದರೆ ಮನುಷ್ಯ ಅಲ್ಲ ಅಂತಂದರೆ ಹೆಂಗಿರುತ್ತೆ ಸ್ಟೇಟ್ಮೆಂಟ್ ರೀ ಅದು? ಮನುಷ್ಯ ಕುಮಾರ ನಾನು ಆದರೆ ಮನುಷ್ಯ ಅಲ್ಲ ಅಂತಂದರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಾ? ಆ ಒಂದು ಸ್ಟೇಟ್ಮೆಂಟಿಗೆ ಅರ್ಥ ಇರುತ್ತಾ? ಅರ್ಥ ಇರಲ್ಲ. ಕಾಗೆ ಮರಿಗೆ ಏನಂತಾರೆ? ಕಾಗೆ ಮರಿಗೆ ಕೋಗಿಲ ಅಂತಾರ. ಕಾಗೆಗೆ ಒಂದು ಕಾಗೆ ಮರಿಗೆ ಏನಂತಾರೆ ರೀ? ಕಾಗೆ ಮರಿನೇ ಅಂತಾರೆ. ಕೋಗಿಲೆ ಮರಿ ಅಂತ ಹೇಳಿ ಅನ್ನೋಕ್ಕೆ ಆಗಲ್ಲ. ಅಲ್ಲೆಲ್ಲೂ ಹಸುವಿನಿಂದ ಬಂದಿರುವಂಥದ್ದು ಏನಾಗಿರುತ್ತೆ? ಆಕಳಾದ್ರಾಗಿರ್ಬೋದು, ಎತ್ತಾದರೂ ಆಗಿರ್ಬೋದು. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ದೇವರು ಆತನೇನಾಗಿದ್ದಾನೆ? ದೇವರ ಗುಣಲಕ್ಷಣಗಳುಳ್ಳ ಕಾರಣಕ್ಕಾಗಿ ಆತನೇನಾಗಿದ್ದಾನೆ? ದೇವರ ಕುಮಾರನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಯಾಕೆ ನಗ್ತಾ ಇದ್ರು ಮಕ್ಕಳೇ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನು ಆಹ್ವಾನ ಮಾಡುವಂಥದ್ದು ಮಾತ್ರವಲ್ಲ, ಯೇಸು ಹೇಳಿದ ಹಾಗೆ ನಾವು ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಂದು ಮದುವೆ, ಮುರಿದು ಬೀಳುವಂಥ ಕಾನಾ ಊರಿನ ಮದುವೆ ಕಟ್ಟಲ್ಪಡ್ತು, ಅದ್ಭುತವಾದಂಥ ಕಾರ್ಯ ಅಲ್ಲಿ ಜರುಗಿಸಲ್ಪಡ್ತು. ಕಾರಣ ಒಂದೇ, ಯೇಸು ಅಲ್ಲಿ ಏನು ಮಾಡಿದ್ರಿ? ಮಾತಿನ ಮೂಲಕವಾಗಿ ಸೂಚಕ ಕಾರ್ಯವನ್ನು ಮಾಡಿದರು. ಪ್ರಿಯರು, ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶ ಏನು? ಆತನು ಈ ಲೋಕಕ್ಕೆ ಬಂದಿರುವಂಥ ಉದ್ದೇಶ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುವುದಕ್ಕೆ. ಹಲ್ಲೆಲೂಯಾ. ಪರಲೋಕ ಯಾವ ರೀತಿಯಾಗಿದೆ, ಪರಲೋಕದಲ್ಲಿ ಏನೇನಿದ್ದಾವೆ, ಆ ಲೋಕಕ್ಕೆ ನಾವು ಸೇರಿಕೊಳ್ಳಬೇಕಾದರೆ ನಾವು ಯಾವ ಮಾರ್ಗದಲ್ಲಿ ಜೀವಿಸಬೇಕು? ನಾವು ಹೇಳಲಾರದೇ ಇದ್ದರೆ
ಕೇಳುವಂಥವ್ರಿಗೆ ಏನಾಗಲ್ಲ, ಗೊತ್ತಾಗಲ್ಲ. ಹೇಳಿದ್ರೇ ಅನೇಕರು ಏನು ಮಾಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಪರಲೋಕದ ಬಗ್ಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ಕೆಲವೊಬ್ಬರು ಸ್ವರ್ಗ ಅಂದರೆ ಏನಿರುತ್ತಲ್ಲಿ, ರಂಬೆ, ಊರ್ವಶಿ, ಮೇನಕ್ಕೆ, ತಿಲೋತ್ತಮ ಇರ್ತಾರಂತೇಳಿ ಕೆಲವೊಬ್ಬರು ಹೇಳ್ತಾರೆ ಏನಂತೇಳಿ, ಅಲ್ಲಿ ಸರಾಯಿ ಹೊಳೆ ಹರಿತಾ ಇರುತ್ತೆ. ಆ ಹೊಳೆಯ ಪಕ್ಕದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ರೌಂಡಾಗಿರ್ತಕ್ಕಂಥ ಬೆಡ್ಗಳಿರ್ತಾವಲ್ಲ, ಆ ಬೆಡ್ಗಳು ತಿರುಗ್ತಾ ಇರ್ತವೆ, ರೌಂಡಕ್ಕೆ ಗ್ಲಾಸ್ಗಳಿರ್ತವೆ. ಆ ಸರಾಯಿ ಕುಡಿಯೋದು ಹಂಗೆ ಮಲಗೋದು. ಹಲ್ಲೆಲೂಯಾ. ಕುರಾನಲ್ಲಿ ಆ ರೀತಿಯಾಗಿ ಹೇಳಲ್ಪಟ್ಟಿದೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಏನು ಬರುತ್ತೆ, ರಂಬೆ, ಊರ್ವಶಿ, ಮೇನಕ್ಕೆ, ತಿಲೋತ್ತಮ ಬರ್ತಾರೆ. ಹಲ್ಲೆಲೂಯಾ. ಎಲ್ಲ ಕೆಟ್ಟದಾಗಿರ್ತಕ್ಕಂಥ ಆಲೋಚನೆಗಳು. ಯಾಕಂದ್ರೆ ಅವು ಮನುಷ್ಯರ ಆಲೋಚನೆಗಳು. ಆದರೆ ಸ್ವರ್ಗದಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ದೇವರ ಸಿಂಹಾಸನದಲ್ಲಿ ದೇವರು ಕುಳಿತುಕೊಂಡಿದ್ದಾರೆ. ಆತನ ಸುತ್ತ 24 ಜನ ಹಿರಿಯರಿದ್ದಾರೆ. ದೇವದೂತರು ಆತನನ್ನು ಆರಾಧಿಸಿ ಏನು ಮಾಡ್ತಾ ಇದ್ದಾರೆ? ಸ್ತುತಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಪಟ್ಟಣ. ಆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳ್ತಾ ಇರಬೇಕಾದ್ರೆ ಜನರು ಒತ್ತೊತ್ತಾಗಿ ಆತನನ್ನು ಮುಟ್ಟಬೇಕು, ಆತನನ್ನು ತಾಕಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ? ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ ಪ್ರಿಯರೇ. ಬರುವಂಥ ಸಮಯದಲ್ಲಿ ಆತನು ಮೇಲೆ ಒತ್ಕೊಂತ ಬರ್ತಾ ಇರುವಂಥ ಸಮಯದಲ್ಲಿ ಪಕ್ಕದಲ್ಲೇ ಗೆನೆಜರೆತ್ ಎನ್ನುವಂಥ ಕೆರೆಯ ಬಳಿಯಲ್ಲಿ ಹಡಗುಗಳು ತಂಗಿದ್ದು. ಆ ಒಂದು ಹಡಗಿನಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ? ಏರಿ ಕುಳಿತುಕೊಳ್ಳೋದಕ್ಕಾಗಿ ಅಲ್ಲಿರ್ತಕ್ಕಂಥ ಯಜಮಾನನ ಪರ್ಮಿಷನನ್ನು ತೆಗೆದುಕೊಂಡು ಏರಿ ಹಡಗಿನಲ್ಲಿ ಕುಳಿತುಕೊಂಡು ಉಪದೇಶವನ್ನು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪರಲೋಕಕ್ಕೆ ನೀವು ಸೇರಬೇಕಾದರೆ ನೀವು ಸೃಷ್ಟಿಯನ್ನು ಪೂಜೆ ಮಾಡಬಾರ್ದು, ಸೃಷ್ಟಿಕರ್ತನಾದ ದೇವರನ್ನು ನೀವು ಪೂಜಿಸುವವರಾಗಬೇಕು. ಆತನು ಯಾರು ಎಂಬುದಾಗಿ ನೀವು ತಿಳಿದುಕೊಳ್ಳುವಂಥವರಾಗಬೇಕು ಎಂಬುದಾಗಿ ಎಲ್ಲ ಬೋಧನೆಗಳನ್ನು ಮಾಡಿದ್ದು ಆದಮೇಲೆ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ಪೇತ್ರನೇ, ಸೀಮೋನನೇ, ನಡಿ, ಎಲ್ಲಿಗೆ ಹೋಗೋಣ? ಮೀನಿನ ಬೇಟೆಗಾಗಿ ಹೋಗೋಣ ಅಂತೇಳಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಸೀಮೋನನು ಏನು ಮಾಡ್ತಾ ಇದ್ದಾನೆ? ಆ ಸಮಯದಲ್ಲಿ ಪೇತ್ರನು ಏನು ಮಾಡ್ತಾ ಇದ್ದಾನೆ? ಬಲೆಗಳನ್ನು ತೊಳಿತಾ ಇದ್ದಾನೆ. ಏನು ತೊಳಿತಾ ಇದ್ದಾನೆ? ಬಲೆಗಳನ್ನು ತೊಳಿತಾ ಇದ್ದಾನೆ. ಕೆಲಸ ಆದಮೇಲೆ ಎಲ್ಲರೂ ಏನು ಮಾಡ್ತೀರಿ? ನೀವು ಕ್ಲೀನ್ ಮಾಡ್ತೀರಿ. ಹಲ್ಲೆಲೂಯಾ. ಕೆಲಸಗಳಾದಮೇಲೆ ಏನು ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ. ರೊಟ್ಟಿ ಸುಡ್ತಾ ಇದ್ದೀರಿ ಅಂತ ತಿಳ್ಕೊ, ರೊಟ್ಟಿ ಬಂಡೆ ಎಲ್ಲ ರೊಟ್ಟಿ ಮಾಡೋದು ಮುಗಿದ ಮೇಲೆ ಏನು ಮಾಡ್ತೀರಿ? ನೀವು ಕ್ಲೀನ್ ಮಾಡ್ತೀರಿ. ಹೌದಿಲ್ಲ? ಅದೇ ರೀತಿಯಾಗಿ ನೀವು ಮೇಷನ್ ಕೆಲಸ ಮಾಡುವಂಥವ್ರು ಪಾತ್ರೆಗಳನ್ನು, ಪುಟ್ಟಿಗಳನ್ನು ನೀವೇನು ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ. ಯಾವಾಗ ಕೆಲಸ ಆದಮೇಲೆ ಕ್ಲೀನ್ ಮಾಡಿದರೆ ಇನ್ನೂ ಸ್ವಲ್ಪ ದಿವಸ ಅದೇನು ಬರುತ್ತೆ? ತಾಳಿಕೆಗೆ ಬರುತ್ತೆ, ಬಾಳಿಕೆ ಬರುತ್ತೆ. ಅದರಂಗೆ ಪೇತ್ರನ ಸಂಗಡ ಇರ್ತಕ್ಕಂಥ ತಮ್ಮನಾಗಿರ್ತಕ್ಕಂಥ ಅಂದ್ರೆಯ, ಯೋಹಾನ, ಯಾಕೋಬ ಅವರೆಲ್ಲರೂ ಬಲೆಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕಾರಣ ಏನ್ರಿ? ಅವರು ರಾತ್ರಿಯೆಲ್ಲ ಏನು ಮಾಡ್ತಾ ಇದ್ದಾರೆ? ಮೀನುಗಳನ್ನು ಹಿಡಿಯುವುದಕ್ಕಾಗಿ ಹೋಗಿದ್ದಾರೆ. ಅವ್ರು ಯಾರಾಗಿದ್ದಾರೆ? ಬೆಸ್ತರಾಗಿದ್ದಾರೆ. ಹಲ್ಲೆಲೂಯಾ. ಮೀನು ಹಿಡಿಯುವಂಥ ಬೆಸ್ತರು ರಾತ್ರಿಯೆಲ್ಲ ಪ್ರಯಾಸಪಟ್ಟು ಮೀನು ಹಿಡಿಯುವುದಕ್ಕಾಗಿ ಹೋದಂಥ ಸಮಯದಲ್ಲಿ ಅವರು ಮುಂಜಾನೆ ಆದಾಗ ಅವ್ರ ಡ್ಯೂಟಿ ಮುಗೀತು. ಅವರು ಬಲೆಗಳನ್ನು ಕ್ಲೀನ್ ಮಾಡಿಕೊಂಡು ಆಯ್ತಪ್ಪ ಇವತ್ತು ನಾವು ಮನೆಗೆ ಹೋಗೋಣ ಅಂಥೇಳಿ ಅಂದುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಯೇಸು ಆಹ್ವಾನ ಮಾಡಿದ. ಯಾರು? ಯೇಸುವನ್ನು ಆಹ್ವಾನ ಯಾರು ಮಾಡಿದರು? ಪೇತ್ರ ಮಾಡಿದ. ಕೇಳಿದಾಗ ಆಯ್ತಪ್ಪ ಸ್ವಾಮಿ, ಗುರುವೇ ಬಾ ಎಂಬುದಾಗಿ ಏನು ಮಾಡಿದ್ದಾರೆ? ತನ್ನ ದೋಣಿಯಲ್ಲಿ ಕೂತ್ಕೊಳ್ಳುವಂತೆ ಸ್ಥಳವನ್ನು ಒದಗಿಸಿಕೊಟ್ಟ ಮೇಲೆ ಈಗ ಹೇಳ್ತಾ ಇದ್ದಾರೆ ಗುರುಗಳು ಏನಂತೇಳಿ, ಪೇತ್ರನೇ, ಮೀನಿನ ಬೇಟೆಗಾಗಿ ನಾವು ಹೋಗೋಣ ಎಂಬುದಾಗಿ. ಹಲ್ಲೆಲೂಯಾ. ಪೇತ್ರ ಹೇಳ್ಬೋದಾಗಿತ್ತು ಏನಂತೇಳಿ, ಸ್ವಾಮಿ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ವಿ, ಈಗ ಮನೆಗಳಿಗೆ ಹೋಗ್ತಾ ಇದ್ದೀವಿ, ತೊಳಿತಾ ಇದ್ದೀವಿ, ಈಗ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಕೂಡ ಒಂದು ಮೀನು ನಮಗೆ ಸಿಗಲಿಲ್ಲ. ಅದೇ ಕೆರೆ, ಅದೇ ದೋಣಿಗಳು, ಅದೇ ನಾವೇ ಬೆಸ್ತರು, ಹೋಗಿ ಮತ್ತೆ ಹಿಡಿದ್ರೆ ಏನು ಕೂಡ ಸಿಗಲ್ಲ ಅಂಥೇಳಿ ಹೇಳ್ಬೋದಾಗಿತ್ತು. ಆದರೆ ಪೇತ್ರನೇನು ಮಾಡಲಿಲ್ಲ? ಹೇಳಲಿಲ್ಲ. ಆ ಮಾತಿಗೆ ಏನು ಮಾಡಿದ? ವಿಧೇಯತೆಯನ್ನು ತೋರಿಸಿದ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಪೇತ್ರನು ಆತನನ್ನು ಆಹ್ವಾನ ಮಾಡಿದ ಮೇಲೆ ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸಿದನು. ದೇವರು ಹೇಳಿದ ಪ್ರಕಾರವಾಗಿ, ಯೇಸು ಹೇಳಿದ ಪ್ರಕಾರವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮೀನಿನ ಬೇಟೆಗಾಗಿ ಹೋಗ್ತಾ ಇದ್ದಾರೆ. ಆಳಕ್ಕೆ ನಡೆಯಿಸಿರಿ ಎಂಬುದಾಗಿ ಹೇಳಿದಂಥ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ ಪ್ರಿಯರೇ. ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಒಂದು ಸ್ಥಳ ಬಂದಾಗ ಸ್ವಾಮಿಯವರು ಹೇಳಿದರು ನಿಲ್ಲಿಸ್ರಿ ಅಂತೇಳಿ. ನಿಲ್ಲಿಸಿದಂಥ ಸಮಯದಲ್ಲಿ ಏನು ಮಾಡಿರಿ? ಬಲೆಗಳನ್ನು ಹಾಕ್ರಿ ಅಂತೇಳಿ. ಅವ್ರಿಗೆ ಮನಸ್ಸಲ್ಲಿ ಏನಿದೆ ರೀ?
ಬೇಜಾರಾಗಿದೆ. ಯಾಕೆ ಹೇಳ್ರಿ? ರಾತ್ರಿ ಎಲ್ಲ ಹುಡುಕಿದ್ದೀವಿ, ಒಂದು ಮೀನು ಕೂಡ ಸಿಕ್ಕಿಲ್ಲ. ನಾವೇ ಹಲ್ಲೆಲೂಯಾ, ಅದೇ ಕೆರೆ, ಅದೇ ಹಡಗುಗಳು, ಅದೇ ಬಲೆಗಳು, ಏನು ಸಿಕ್ಕಿಲ್ಲ. ಮತ್ತು ಗುರು ಹಿರಿಯತ ಹೇಳೋಣ, ಆತನ ಮಾತು ಮೀರುವಂಥದ್ದು ಬೇಡ. ನಮ್ಗೆ ಗೊತ್ತಿದ್ರಲ್ಲಿ ಏನು ಕೂಡ ಇಲ್ಲ ಅಂಥೇಳಿ ಅಂದ್ಕೊಂಡು ಏನು ಮಾಡ್ತಾ ಇದ್ದಾರೆ? ಬಲೆಗಳನ್ನು ಹಾಕಿದ್ರು, ಎಳಿತಾ ಇದ್ದಾರೆ, ಬರ್ತಾ ಇಲ್ಲ. ಅಂದ್ಕೊಂಡ್ರು ಏನಂತೇಳಿ? ಎಲ್ಲಾದರೂ ಕಟ್ಟಿಗೆಗೆ ಸಿಕ್ಕಿ ಹಾಕಿಕೊಂಡಿದೆಯೇನೋ ಬಲೆ. ಹಲ್ಲೆಲೂಯಾ. ಇನ್ನೊಂದು ಸರಿ ಎಳೆಯಕ್ಕೆ ಹೋದ್ರೆ ಬರಲಿಲ್ಲ. ಮತ್ತೇನು ಅಂದ್ಕೊಂಡ್ರು? ಕಲ್ಲಿಗೆ ಕೊರಕಲ್ ಅಂತೀವಲ್ಲ, ಅದಕ್ಕೇನಾದ್ರು ಸಿಗಾಕೊಂಡತ್ತೇನೋ ಅಂತೇಳಿ ಎಳಿತಾ ಇದ್ದಾರೆ, ಬರ್ತಾ ಇಲ್ಲ. ಅವಾಗ ಪಕ್ಕದಲ್ಲಿರುವಂಥವ್ರನ್ನ ಕರೆದ್ರು ಪ್ರಿಯರೇ. ಹಲ್ಲೆಲೂಯಾ. ಆತನು ಎಳಿತಾ ಇರಬೇಕಾದ್ರೆ ಆ ಬಲೆಗಳು ಬರಿದಾಗಿರುವಂಥ ಬಲೆಗಳಾಗಿರಲಿಲ್ಲ, ಮೀನುಗಳು ತುಂಬಿ ತುಳುಕುವಂಥ ಬಲೆಗಳಾಗಿದ್ದು ಪ್ರಿಯರೇ. ಕಾರಣ ಒಂದೇ, ಯೇಸುವನ್ನು ಆಹ್ವಾನ ಮಾಡಿದರು, ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿಸಿದರು. ಆ ವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ಅದ್ಭುತವಾದಂಥ ಕಾರ್ಯವನ್ನು ದೇವರ ಒಂದು ಸ್ಥಳದಲ್ಲಿ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆಹ್ವಾನ ಮಾಡುವಾಗ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥವರಾಗಬೇಕು. ಪೇತ್ರನು ಹೇಳ್ಬೋದಾಗಿತ್ತು ಏನೆಲ್ಲ ಕಾರಣಗಳನ್ನು, ಆದರೆ ಪೇತ್ರನು ಯಾವ ಒಂದು ಕಾರಣವನ್ನು ಹೇಳಲಿಲ್ಲ. ಮಾತಿಗೆ ವಿಧೇಯತೆಯನ್ನು ತೋರಿಸಿದ, ತನ್ನ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಂಡ ಪ್ರಿಯರೇ. ಎಷ್ಟು ದೋಣಿಗಳು ತುಂಬಿದುವಂತೆ? 2 ದೋಣಿಗಳು ತುಂಬಿ ತುಳುಕುವಂಥ ಮೀನುಗಳು. ಅವ್ರ ಹತ್ರ 2 ದೋಣಿ ಇದ್ವು, ಇನ್ನೂ ಎಷ್ಟು ದೋಣಿಗಳಿದೆ ಅಷ್ಟು ದೋಣಿಗಳು ಕೂಡ ತುಂಬುತ್ತಾ ಇದ್ವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 3ನೇ ಸಂದರ್ಭ ಭಾಳ ಮುಖ್ಯವಾಗಿ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 43ನೇ ವಚನದಿಂದ ಇರುತ್ತೆ ಪ್ರಿಯರಲ್ಲಿ. ಒಬ್ಬ ತಾಯಿ, ಒಬ್ಬ ಸ್ತ್ರೀ ತನ್ನ ಮನೆಗೆ ಯೇಸು ಸ್ವಾಮಿಯನ್ನು ಏನು ಮಾಡಿದಾಳೆ? ಆಹ್ವಾನ ಮಾಡಿದಾಳೆ. ಆಕೆ ಹೆಸರು ಏನಂತೆ? ಮಾರ್ತಳು. ಆಕೆ ಹೆಸರೇನು? ಮಾರ್ತಳು. ಈಕೆ ಆಹ್ವಾನ ಮಾಡಿದಾಳೆ ನಿಜ, ಆದರೆ ಆಕೆ ಏನು ಮಾಡ್ತಾ ಇದ್ದಾಳೆ ರೀ? ಆಹ್ವಾನ ಮಾಡಿರ್ತಕ್ಕಂಥ ಗುರುವಿನ ಬಳಿಯಲ್ಲಿ ಇದ್ದುಕೊಂಡು ಮಾತುಗಳನ್ನು ಕೇಳ್ತಾ ಇಲ್ಲ, ವಾಕ್ಯವನ್ನು ಕೇಳ್ತಾ ಇಲ್ಲ. ಆಹ್ವಾನ ಮಾಡಿದ್ದಾಳೆ, ಆದರೆ ಏನು ಮಾಡ್ತಾ ಇದ್ದಾಳೆ? ಆಕೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ? ಕೆಲಸ ಮಾಡ್ತಾ ಇದ್ದಾಳೆ. ಏನು ಕೆಲಸ ಮಾಡ್ತಾ ಇದ್ದಾಳೆ? ಅದಕ್ಕೆ ಬೇಕಾಗಿರ್ತಕ್ಕಂಥ ಗುರುವನ್ನು ಆಹ್ವಾನ ಮಾಡಿದ್ದೀನಿ, ಶಿಷ್ಯರು ಬಂದಿದ್ದಾರೆ, ಎಷ್ಟೋ ಜನರು ತುಂಬಿ ಮನೆಯಲ್ಲಿ ತುಳುಕ್ತಾ ಇದ್ದಾರೆ. ಅವರೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಏರ್ಪಾಟ್ ಎಲ್ಲವನ್ನ ಮಾಡ್ತಾ ಇದ್ದಾಳೆ ಪ್ರಿಯರು. ಯಾರು? ಮಾರ್ತಮ್ಮ ಮಾಡ್ತಾ ಇರಬೇಕಾದ್ರೆ ತಂಗಿ ಮಾತ್ರ ಎಲ್ಲಿದ್ದಾಳೆ? ಯೇಸು ಸ್ವಾಮಿಯ ಮುಂದೆ ಕೂತ್ಕೊಂಡು ಆತನ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತುಗಳನ್ನು ಕೇಳ್ತಾ ಇದ್ದಾಳೆ ಪ್ರಿಯರೇ. ಆಕೆ ಹೆಸರೇನು? ಮರಿಯಳು. ಹಲ್ಲೆಲೂಯಾ. ಅವಾಗ ಅಡಿಗೆ ಮನೆ ಸೌಂಡ್ ಯಾವಾಗ ಆಗುತ್ತೆ ಹೇಳ್ರಿ? ಸೋಮವಾರ ಭವಾನಿಯವ್ರು ಯಾವಾಗ ಸೌಂಡ್ ಮಾಡ್ತಾರೆ? ಪಾತ್ರೆಗಳು ಯಾವಾಗ ಸೌಂಡ್ ಮಾಡ್ತಾರೆ? ಅಲ್ಲ, ಯಾವಾಗ ಸೌಂಡ್ ಮಾಡ್ತಾರೆ? ಸಿಟ್ಟು ಬಂದಾಗ ಯಾವುದ್ರ ಮೇಲೆ ಇರುತ್ತೆ? ಕೋಪ ಬಂದಾಗ ನಿಮ್ಮ ಮೇಲೆ ತೋರಿಸ್ತಾರ, ಪಾತ್ರೆಗಳ ಮೇಲೆ ತೋರಿಸ್ತಾರೆ. ಅದ್ರಂಗೆ ಮಾರ್ತಮ್ಮಗೆ ಸಿಟ್ಟು ಬಂದಾಗ ಪಾತ್ರೆಗಳು ಸೌಂಡ್ ಹಾಕತ್ತಿದ್ವು. ಆದರೂ ಕೇರ್ ಮಾಡಲಿಲ್ಲ. ಆ ಸಮಯದಲ್ಲಿ ಏನು ಮಾಡಿದರು? ಹೇಳ್ತಾ ಇದ್ದಾಳೆ, ಸ್ವಾಮಿ, ಗುರುವೇ, ನಾನು ಎಷ್ಟು ಸೇವೆ ಮಾಡ್ತಾ ಇದ್ದೀನಿ, ನನ್ನ ತಂಗಿ ನಿನ್ನ ಹತ್ರ ಕೂತ್ಕೊಂಡು ನಿನ್ನ ಮಾತುಗಳನ್ನು ಕೇಳ್ತಾ ಇದ್ದಾಳೆ. ಆಕೆಗೆ ಹೇಳ್ಬಾರ್ದು? ನೀನು ಸ್ವಲ್ಪ ಆದರೂ ಬುದ್ಧಿ ಹೇಳ್ಬೋದಾಗಿತ್ತಲ್ಲ. ಹೋಗಮ್ಮ, ನಿಮ್ಮ ಅಕ್ಕಗೆ ಏನು ಮಾಡು, ಸಹಾಯ ಮಾಡು ಅಂತೇಳಿ ಹೇಳ್ಬೋದಾಗಿತ್ತಲ್ಲ ಅಂತೇಳಿ ಏನು ಮಾಡ್ತಾ ಇದ್ದಾಳೆ? ಸ್ವಾಮಿಗೇ ದಬಾಯಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾಳೆ ರೀ? ಸ್ವಾಮಿಗೇ ದಬಾಯಿಸ್ತಾ ಇದ್ದಾಳೆ. ಕರೆದಿದ್ದು ಯಾರು? ಮಾರ್ತಮ್ಮ. ಹಲ್ಲೆಲೂಯಾ. ಈಗ ಸಿಟ್ಟು ಮಾಡ್ತಾ ಇರೋದು ಯಾರು? ಮಾರ್ತಮ್ಮ. ಕೆಲವೊಬ್ಬರು ಆಹ್ವಾನ ಮಾಡಿರ್ತಾರೆ, ಆದರೆ ಹೆಂಗಿರ್ತಾರೆ? ಗಡಿಬಿಡಿಯಲ್ಲಿ, ಚಿಂತೆಯಲ್ಲಿ, ಏನೆಲ್ಲ ಕಾರ್ಯಗಳು ಅವರ ಮನಸ್ಸಿನಲ್ಲಿ ಏನು ಮಾಡ್ತಾ ಇರ್ತವೆ? ಓಡಾಡ್ತಾ ಇರ್ತವೆ. ಹಲ್ಲೆಲೂಯಾ. ದೇವ್ರು ನಮ್ಮ ಬಳಿಗಿರುವಾಗ, ದೇವ್ರು ನಮ್ಮಲ್ಲಿರುವಾಗ ನಮಗೆ ಯಾವ ಚಿಂತೆ, ದುಃಖ, ವೇದನೆ, ಬಾಧೆ ಯಾವುದು ಕೂಡ ನಾವು ಇಟ್ಕೊಳ್ಬಾರ್ದು. ದೇವ್ರು ಬಂದಿದ್ದಾನಲ್ಲ, ದೇವ್ರು ಏನು ಮಾಡ್ತಾನೆ? ಬಿಡುಗಡೆ ಕೊಡ್ತಾನೆ. ಆ ಒಂದು ವಿಷಯವಾಗಿ ನಾವು ಇರಬೇಕು ಹೊರತಾಗಿ ಚಿಂತೆಯಲ್ಲಿ, ಗಡಿಬಿಡಿಯಲ್ಲಿ ನಾವು ಇರಬಾರ್ದು. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ತಾಯಿ ಏನು ಮಾಡಿದಾಳೆ? ಆಹ್ವಾನ ಮಾಡಿದಾಳೆ, ಆದರೆ ಆಕೆ ಏನು ಮಾಡ್ತಾ ಇಲ್ಲ? ಆಹ್ವಾನ ಮಾಡಿರ್ತಕ್ಕಂಥ ಸ್ವಾಮಿಯ ಮಾತುಗಳನ್ನು ಕೇಳುವುದಕ್ಕಾಗಿ ಆತುರ ಪಡುವಂಥ ಒಂದು ಸ್ಥಿತಿ ಆಕೆಯಲ್ಲಿ ಇಲ್ಲ ಪ್ರಿಯರೇ. ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮಗೇನು? ದೇವರ ವಾಕ್ಯ ಬೇಕು. ವಾಕ್ಯ ಆದಮೇಲೆ ಪ್ರಾರ್ಥನೆ. ಹಲ್ಲೆಲೂಯಾ. ವಾಕ್ಯನೇ ಇರಲಾರ್ದೇ ಇದ್ದರೆ ಬರೀ ಪ್ರಾರ್ಥನೆ ಮಾಡಿದರೆ ಉಪಯೋಗ ಇಲ್ಲ. ಅನೇಕರು ವಾಕ್ಯವನ್ನು ಏನು ಮಾಡ್ತಾರೆ? ತಿರಸ್ಕಾರ ಮಾಡ್ತಾರೆ. ಹಲ್ಲೆಲೂಯಾ. ಕಾರಣ ಏನು ಹೇಳ್ರಿ? ವಾಕ್ಯ ಮಾತ್ರ ನಮ್ಮನ್ನೇನು ಮಾಡುತ್ತೆ? ಶುದ್ಧ ಮಾಡುತ್ತೆ. ವಾಕ್ಯ ಮಾತ್ರ ನಮ್ಮನ್ನೇನು ಮಾಡುತ್ತೆ? ತೊಳೆಯುತ್ತೆ. ವಾಕ್ಯ ಮಾತ್ರ
ನಮ್ಮಲ್ಲಿರುವಂಥ ಲೋಪಗಳು ಯಾವಿದೋ ಅವುಗಳನ್ನು ನಮಗೆ ತಿಳಿಯಪಡಿಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಭಾಳ ಮುಖ್ಯ. ಅದರ ಸಲುವಾಗಿ 15ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಸ್ವಾಮಿಯವರು ಹೇಳ್ತಾರೆ ಏನಂತೇಳಿ, ಈಗ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ನೀವು ಏನಾಗಿದ್ದೀರಿ, ಶುದ್ಧರಾಗಿದ್ದೀರಿ. ವಾಕ್ಯ ಭಾಳ ಮುಖ್ಯ. ವಾಕ್ಯವೇ ಏನಾಗಿದೆ, ದೇವರಾಗಿದೆ ಪ್ರೇರ. ಆ ವಾಕ್ಯವನ್ನು ನಾವು ಆಹ್ವಾನ ಮಾಡಬೇಕು. ವಾಕ್ಯ ಹಿಡಿದುಕೊಂಡು, ವಾಗ್ದಾನ ಹಿಡಿದುಕೊಂಡು ನಾವು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯದಲ್ಲಿ, ಆ ತಾಯಿ ಆಹ್ವಾನ ಮಾಡಿದ್ದಾಳೆ, ಆದರೆ ಆಕೆಗೆ ಏನಿದೆ, ಗಡಿಬಿಡಿ ಇದೆ, ಚಿಂತೆ ಇದೆ. ಹಲ್ಲೆಲೂಯಾ, ಚಿಂತೆ ಇರಬಾರ್ದು. ದೇವರನ್ನು ಆಹ್ವಾನ ಮಾಡಿದ್ವಲ್ಲ, ದೇವರು ನಮ್ಮ ಜೀವಿತದಲ್ಲಿ ಸಮಾಧಾನವನ್ನೇ ಕೊಡ್ತಾನೆ, ಬಿಡುಗಡೆಯನ್ನೇ ಕೊಡ್ತಾನೆ. ಆವಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಮಾಡ್ತಾಳೆ. ಯಾಕಂದ್ರೆ ಒಂದು ಸರಿ ಹೇಳಿದ್ರೆ ಆಕೆಗೆ ಕೇಳಿಸ್ತಾ ಇಲ್ಲ ಕಿವಿ. ಹಲ್ಲೆಲೂಯಾ, ಏನಂತ ಇದ್ದಾರೆ, ಮಾಡ್ತಾಳೆ. ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ, ಆದರೆ ಬೇಕಾಗಿರುವಂಥದ್ದು ಒಂದೇ ಅಥವಾ ಕೆಲವು. ಆ ಒಂದು ಭಾಗವನ್ನು ಯಾರು ಆಯ್ಕೆ ಮಾಡಿಕೊಂಡಿದ್ದಾರೆ, ಮರಿಯಳು ಆಯ್ಕೆ ಮಾಡಿಕೊಂಡಿದ್ದಾಳೆ. ಕಾರಣ ಏನಂದರೆ, ಮರಿಯಳಿಗೆ ಬೇಕಾಗಿರುವಂಥ ಆತ್ಮಿಕವಾಗಿರ್ತಕ್ಕಂಥ ಆಹಾರ ಆಕೆ ಏನು ಮಾಡ್ತಾ ಇದ್ದಾಳೆ, ಹೊಂದಿಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ, ಆ ಒಂದು ಬೇಕಾಗಿರ್ತಕ್ಕಂಥ ಆತ್ಮಿಕವಾಗಿರ್ತಕ್ಕಂಥ ಆಹಾರ ಆಕೆ ಹೊಂದಿಕೊಂಡ ಮೇಲೆ ಆಕೆ ಜೀವಿತವನ್ನು ಆಕೆ ಮುನ್ನಡೆಸ್ಕೊಂಡು ಆಕೆ ಏನು ಮಾಡ್ತಾಳೆ, ಹೋಗ್ತಾಳೆ ಎಂಬುದಾಗಿ. ಹಲ್ಲೆಲೂಯಾ, ಅದರ ಸಲುವಾಗಿ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ಆಹ್ವಾನ ಮಾಡಿದಂಥ ನಾವು ದೇವರಿಗೆ ಅವಿಧೇಯತೆಯನ್ನು ತೋರಿಸುವಂಥದ್ದು ಬೇಡ. ವಿಧೇಯತೆಯುಳ್ಳವರಾಗಿ ನಾವು ಇರೋಣ. ವಿಧೇಯತೆ ಭಾಳ ಮುಖ್ಯ. ಹಲ್ಲೆಲೂಯಾ, ಇಲ್ಲಿ ಸೋಮವರಿದ್ದಾರೆ. ಸೋಮವಾರ ಈ ಸಮಯದಲ್ಲಿ ನನಗೆ ಬಿಸಿಯಾಗಿರ್ತಕ್ಕಂಥ ಒಂದು ಕಾಫಿ ಬೇಕು ಅಂತೇಳಿ ಹೇಳಿ, ಅವ್ರಿಗೆ ಹೇಳಿದಂಥ ಸಮಯದಲ್ಲಿ ಅವ್ರು ಕೇಳಿ ಇಲ್ಲೇ ಕೂತ್ಕೊಂಡ್ರು ಅಂತ ತಿಳ್ಕೊಂಡು, ಸುಮ್ಮನೆ ಎಕ್ಸಾಂಪಲ್ ಹೇಳಕತ್ತೀನಿ, ಸೀರಿಯಸ್ ತಗೋಬೇಡ್ರಿ. ಹಲ್ಲೆಲೂಯಾ, ಇಲ್ಲೇ ಕೂತ್ಕೊಂಡ್ರು ಅಂತೇಳಿ ತಿಳ್ಕೊಳ್ರಿ. ಅವ್ರು ನನ್ನ ಆಹ್ವಾನ ಮಾಡಿದ್ದಾರೆ, ಈ ಸಮಯದಲ್ಲಿ ನನ್ನ ಮಾತನ್ನು ಕೇಳಿದ್ದಾರೆ ಅವರು, ಆದರೆ ಏನು ಮಾಡ್ತಾ ಇಲ್ಲ, ಅದನ್ನು ಕೈಕೊಂಡು ನಡೀತಾ ಇಲ್ಲ. ಹಲ್ಲೆಲೂಯಾ, 11ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ, ಈ ಮಾತನ್ನು ಕೊನೆಯದಾಗಿ ನಾವು ಓದಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. 11ನೇ ಅಧ್ಯಾಯ 28ನೇ ವಚನ, ಆತನು ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ಹಲ್ಲೆಲೂಯಾ, ವಾಕ್ಯವನ್ನು ಕೇಳಿದ ಮೇಲೆ ಸರಿಯಾಗಿ ನಾವು ನಡೆದುಕೊಳ್ಳಬೇಕು. ವಾಕ್ಯ ಹೇಳುತ್ತೆ ಕೆಲವುಗಳನ್ನು ಬಿಡು ಎಂಬುದಾಗಿ, ಪಾಪದ ಕಾರ್ಯಗಳನ್ನು ನಾವು ಬಿಡಬೇಕು. ವಾಕ್ಯ ಹೇಳುತ್ತೆ ನೀನು ಕೆಲವೊಂದನ್ನು ಕಟ್ಟಿಕೊಳ್ಳಬೇಕು, ಕೆಲವುಗಳಿಗಾಗಿ ನೀನು ಪ್ರಯಾಸವನ್ನು ಪಡಬೇಕು. ಎಲ್ಲವೂ ಸುಲಭ ಇಲ್ಲ. 7ನೇ ಅಧ್ಯಾಯದಲ್ಲಿ ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, 1ನೇ ವಚನದಲ್ಲಿ ಏನಂತೇಳಿ, ಮನುಷ್ಯನಿಗೆ ದೇವರು ದುಡಿಯುವ ವಾಯಿದೆಯನ್ನು ಕೊಟ್ಟಿದ್ದಾನೆ, ಅವನವನ ಕೆಲಸವನ್ನು ಅವನವನು ಮಾಡಬೇಕು. ಹಲ್ಲೆಲೂಯಾ, ಕೆಲಸದ ವಾಯಿದೆ. ಆ ಕೆಲಸದ ವಾಯಿದೆಯಲ್ಲಿ ನಾವು ಕೆಲಸ ಮಾಡಲಾರದೆ ಸೋಮಾರಿಗಳಾದರೆ ಏನಿರುತ್ತೆ, ನಮಗೆ ಪ್ರತಿಫಲ ಯಾವುದು ಕೂಡ ಇರಲ್ಲ. ದೇವ್ರು ಏನು ಮಾಡ್ತಾನೆ, ಧಿಕ್ಕಾರ ಮಾಡ್ತಾನೆ. ಅಯ್ಯೋ ನೀನು ಯಾರೋ ನನಗೆ ಗೊತ್ತಿಲ್ಲ, ನಿನಗೆ ಎಷ್ಟು ಸಮಯ ಕೊಟ್ಟೆ, ಎಷ್ಟು ಅವಕಾಶಗಳನ್ನು ಕೊಟ್ಟೆ, ಏನೆಲ್ಲ ಕಾರ್ಯಗಳನ್ನು ನೀನು ಮಾಡಬಹುದಾಗಿತ್ತು, ಆದರೆ ನೀನು ಬರೀ ಆಲೋಚನೆ ಮಾಡ್ತಾ ಇದ್ದೀಯ ಹಾಸಿಗೆಯಲ್ಲಿದ್ದುಕೊಂಡು. ಆಯ್ತು ಹಿಂಗೆ ಮಾಡಿದ್ರೆ ಆಯ್ತು, ಅದು ಮಾಡಿದ್ರೆ ಆಯ್ತು, ಇದು ಮಾಡಿದ್ರೆ ಆಯ್ತು, ಹಿಂಗೆ ಮಾಡಿದ್ರೆ ನಾನು ಇಷ್ಟು ಲಾಭ ಹೊಂದಿಕೊಳ್ತೀನಿ, ಹಿಂಗೆ ಮಾಡಿದ್ರೆ ಇದು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಬರೀ ಆಲೋಚನೆ ಮಾಡ್ತಾ ಇದೆಯಾ, ಆದರೆ ನೀನೇನು ಮಾಡ್ತಾ ಇಲ್ಲ, ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಅದರ ಸಲುವಾಗಿ ಸೋಮಾರಿಗಳ ವಿಷಯದಲ್ಲಿ, ಇರುವೆಯ ವಿಷಯದಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ಅಧ್ಯಾಯದಲ್ಲಿ ಏನಂತೇಳಿ, ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ನೀನು ಜ್ಞಾನವನ್ನು ತಂದುಕೋ ಅಂತೇಳಿ. ಹಲ್ಲೆಲೂಯಾ, ಸೋಮಾರಿತನ ಎಷ್ಟು ಮಾತ್ರಕ್ಕೂ ದೇವರ ಮಕ್ಕಳಲ್ಲಿ ನಮ್ಮಲ್ಲಿ ಇರಬಾರ್ದು. ಸೋಮಾರಿತನ ನಮ್ಮನ್ನೇನು ಮಾಡ್ತಾರೆ, ದೇವರಿಂದ ಅಗಲಿಸುತ್ತೆ. ಹಲ್ಲೆಲೂಯಾ, ನಾಳೆ ದೇವರು ಎಲ್ಲರದ್ದು ಲೆಕ್ಕ ಕೇಳ್ತಾನೆ, ನಾವೆಲ್ಲರೂ ಲೆಕ್ಕ ಒಪ್ಪಿಸ್ಬೇಕು. ಈಗ ನೀವು ಕೂಲಿಕಾರ ಕೆಲಸದ್ದು ಏನು ಮಾಡ್ತೀರಿ, ಏನಂತಾರೆ, ಮೇಸ್ತ್ರಿ ಆಗಿದ್ದೀರಾ, ಮೇಸ್ತ್ರಿ ಆದಂಥ ಸಮಯದಲ್ಲಿ ಎಲ್ಲರದ್ದು ಲೆಕ್ಕ ನೀವು ಎಲ್ಲ, ಕೆಲವ್ರದ್ದು ಬರಲಾರ್ದವ್ರು ಪ್ರೆಸೆಂಟ್ ಆಗ್ತೀರಲ್ಲ, ಆಗಬಾರ್ದು. ಅಲ್ಲೆಲ್ಲ ಏನು ಮಾಡಬೇಕು, ಬಂದವ್ರದಷ್ಟೇ ಪ್ರೆಸೆಂಟ್ ಆಗಬೇಕು. ಹಂಗೆ ಲೆಕ್ಕ ಎಲ್ಲ ಮಾಡಿದ ಮೇಲೆ ನೀವು ಏನು ಮಾಡ್ತೀರಿ, ಹಣ ಕೊಡುವಾಗ ಹೌದು ಇಂತಿನ ದಿವಸ ನೀವು ಬಂದಿದ್ದು, ಅದು ಮಾಡಿದ್ದು, ಇದು ಮಾಡಿದಂತ ಏನು ಮಾಡ್ತೀರಿ, ಕೊಡ್ತೀರಿ. ಕೊಟ್ಟಂಥ ಸಮಯದಲ್ಲಿ ನಿಮಗೇನು ಲೆಕ್ಕ ಬೇಕು. ಪ್ರತಿಯೊಂದು ಅಡುಗೆ ವಿಷಯ, ಏನೆಲ್ಲ ವಿಷಯಕ್ಕಾಗಿ ಲೆಕ್ಕ ಲೆಕ್ಕ ಲೆಕ್ಕ, ಪ್ರತಿಯೊಂದು ಕೂಡ ಲೆಕ್ಕ. ಅದರಂಗೆ ದೇವರು ಕೂಡ ನಮ್ಮ ಲೆಕ್ಕ ಕೇಳ್ತಾನೆ. ಎಲ್ಲೆಲ್ಲಿ ಹೋಗಿ, ಎಲ್ಲೆಲ್ಲಿ ಏನೇನು ಮಾಡಿ, ಏನೆಲ್ಲ ಕಾರ್ಯಗಳು ನೀನು ಮಾಡಿದಿ, ಅವೆಲ್ಲವುಗಳನ್ನು ಇವತ್ತಿನ ದಿವಸ ನಾವು ಸಿನಿಮಾ ನೋಡ್ತೀವಿ. ಏನು ನೋಡ್ತೀವಿ ರೀ, ಟಿ ವಿಯಲ್ಲಿ ನೋಡಬಾರ್ದು ದೇವ್ರ ಮಕ್ಕಳು. ಹಲ್ಲೆಲೂಯಾ, ಹಿಂದೆ ನೋಡಿರಿ ನಂಬಲಾರ್ದಂಥ ಸಮಯದಾಗ, ಈಗ ನೋಡಬಾರ್ದು.
ಅಲ್ಲಿಲ್ವಿಯ ಅದ್ರಾಗ ಏನೂ ಇಲ್ಲ. ಏನಿದೆ? ಹಾಳು ಮಾಡುವಂಥ ಕೆಲಸ ಇದೆ. ಮನಸ್ಸನ್ನು ಮುರಿಯುತ್ತೆ, ಮನೆಗಳನ್ನು ಮುರಿಯುತ್ತೆ, ಕೊಳ್ಳಿಯನ್ನು ಇಡುತ್ತೆ. ಯಾವುದ್ರಿ? ಆ ಒಂದು ಸಿನಿಮಾ, ಸೀರಿಯಲ್. ಅವುಗಳಿಂದ ನಮಗೇನು ಪ್ರಯೋಜನ ಇಲ್ಲ. ಅಲ್ಲಿಲ್ವಿಯ ಆವತ್ತಿನ ದಿವಸ ದೇವರು ತೋರಿಸ್ತಾನೆ ನಾವು ಏನೇನು ಮಾಡೀವಿ, ಏನೇನಿಲ್ಲ ಎಲ್ಲ ಹೇಳ್ರಿ. ಆತನೇ ಡೈರೆಕ್ಟ್ ಅಲ್ಲಿಲ್ವಿಯ ಎಲ್ಲ ತೋರಿಸ್ತಾನೆ ನಮಗೆ ಪ್ರತಿಯೊಂದು. ಅಲ್ಲಿ ಇಲ್ಲ ಸ್ವಾಮಿ ನಾನು ಮಾಡಿಲ್ಲ ಅಂತೇಳಿ ಮನುಷ್ಯರ ಮುಂದೆ ನಾವು ಒಪ್ಕೊಬೋದು. ಆದರೆ ದೇವರು ಎಲ್ಲ ಗೊತ್ತು. ಆಕಾಶವನ್ನು ಭೂಮಿಯನ್ನು ಆತನೇನು ಮಾಡಿದಾನಂತೆ? ಸಾಕ್ಷಿಗಾಗಿ ಇಟ್ಟಿದ್ದಾನೆ. ಭೂಮಿ ಮಾತಾಡುವಂಥ ಕಾಲ ಬರುತ್ತೆ, ಆಕಾಶ ಮಾತಾಡುವಂಥ ಕಾಲ ಬರುತ್ತೆ. ಸ್ನಾನಿಕನಾದ ಯೋಹಾನ ಹೇಳಿದ ಪ್ರಕಾರವಾಗಿ ಕಲ್ಲುಗಳು ಕೂಡ ಮಾತಾಡುವಂಥ ಕಾಲ ಬರುತ್ತೆ. ಅದರ ಸಲುವಾಗಿ ಮರೆಯಾಗಿರುವಂಥದ್ದು ಯಾವುದಿಲ್ಲ, ಎಲ್ಲವೂ ಕೂಡ ಬಯಲಿಗೆ ಬರುತ್ತೆ ಪ್ರಿಯರು. ಅದರ ಸಲುವಾಗಿ ದೇವರನ್ನು ನೀವು ಆಹ್ವಾನ ಮಾಡಿರಿ. ನಿಮ್ಮ ಜೀವಿತದಲ್ಲಿ ಆಹ್ವಾನ ಮಾಡುವಂಥದ್ದು ಮಾತ್ರವಲ್ಲ, ಆತನಿಗೆ ನೀವು ವಿಧೇಯತೆಯನ್ನು ತೋರಿಸ್ರಿ. ಇವತ್ತಿನ ದಿವಸ ಈ ಪ್ರಾರ್ಥನೆ ಕೂಟ ಏರ್ಪಾಟಾಗೋದಕ್ಕೆ ಕಾರಣ ಏನ್ರಿ? ಸೋಮು ಅವರ ಧರ್ಮಪತ್ನಿಯವರು, ಭವಾನಿಯವರು ಬಂದರು, ಸಮಸ್ಯೆಯಿಂದ ಬಂದರು. ಅಲ್ಲಿಯ ದೇವರನ್ನು ತಮ್ಮ ಜೀವಿತದಲ್ಲಿ ಅವರು ಆಹ್ವಾನ ಮಾಡಿದರು. ಅವರ ಒಂದು ತವರು ಮನೆ ಬ್ಯಾಕ್ಗ್ರೌಂಡಲ್ಲಿ ದೇವರನ್ನು ನಂಬಿದಾರಾ? ನಂಬಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರನ್ನು ಆಹ್ವಾನ ಮಾಡಿದರು. ನಾಗಪ್ಪವರು ಕೂಡ ಎಲ್ಲರಿಗೂ ಕೂಡ ಹೇಳಿದ್ದಾರೆ, ಹೋಗ್ರಿ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ, ದೇವರು ಕಾರ್ಯ ಮಾಡುವಂಥ ಸ್ಥಳಕ್ಕೆ ನಾವು ಹೋಗ್ಲಾರದೆ ಇರಬಾರ್ದಂತೇಳಿ ಅನೇಕರನ್ನು ಅವ್ರು ಏನು ಮಾಡಿದ್ದಾರೆ ರೀ? ಹೇಳಿ ಕಳುಹಿಸಿದ್ದಾರೆ. ಆ ಒಂದು ಮಾತಿಗೆ ಕರೆಗೆ ಹೋಗೊಟ್ಟು ಸೋಮವರು ಕೂಡ ಪ್ರತಿಸ್ಪಂದಿಸಿ ಏನು ಮಾಡಿದ್ದಾರೆ? ತಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬಂದರು. ಮೊದಲನೇ ವಾರ ಬಂದಾಗ ನಾನು ಇದ್ದಿಲ್ಲ, ಬೇರೆ ಕಡೆ ಹೋಗಿದ್ದೆ. ಅಪ್ಪವರು ಇದ್ದರು ಪ್ರಿಯರೇ. ಹಲ್ಲೆಲೂಯಾ, ಬಂದರು, ಹೇಳಿದ್ದನ್ನು ಅವರು ಮಾಡಿದರು. ಅದ್ಭುತವಾದ ಕಾರ್ಯ. ಗರ್ಭ ಚೀಲದಲ್ಲಿ ಏನಿದೆ? ಗಡ್ಡೆ ಇದೆ. ಮಗು ಬೆಳವಣಿಗೆ ಆಗುತ್ತಾ? ಗಡ್ಡೆ ಬೆಳವಣಿಗೆ ಆಗುತ್ತಾ? ಮಗು ಉಳಿಯುವಂಥದ್ದು ಸಾಧ್ಯತೆ ಇಲ್ಲ. ಎಷ್ಟು ಮಾತ್ರಕ್ಕೂ ಕೂಡ ಸಾಧ್ಯತೆ ಇಲ್ಲ. ಆದರೆ ಅವರು ದೇವ್ರ ಬಳಿಗೆ ಬಂದಂಥ ಅವರನ್ನು ದೇವರು ಕೈ ಬಿಡಲಿಲ್ಲ. ಯಾಕಂದರೆ ಅವರು ವಾಕ್ಯವನ್ನು ಕೈಕೊಂಡು ನಡೆದರು. ದೇವ್ರ ಹತ್ರ ಪರಿಪೂರ್ಣವಾಗಿ ವಿಶ್ವಾಸ ಇಟ್ಟರು. ದೇವರು ಹೇಳಿದ ಪ್ರಕಾರವಾಗಿ ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ ಹೇಳಿದಂಥ ಮಾತಿನ ಪ್ರಕಾರವಾಗಿ ಅವರು ನಂಬಿಕೆ ಇಟ್ಟರು. ವೈದ್ಯರು ಹೇಳ್ತಾ ಇದ್ದಾರೆ ಇದು ಅಸಾಧ್ಯ ಅಂತೇಳಿ, ಆದರೆ ದೇವರು ಹೇಳ್ತಾ ಇದ್ದಾನೆ ಇದು ಸಾಧ್ಯ ಅಂತೇಳಿ. ಯಾಕಂದ್ರೆ ವೈದ್ಯರು ಮಕ್ಕಳು ಕೊಡಲ್ಲ, ನರ್ಸ್ ಮಗುವನ್ನು ಕೊಡಲ್ಲ, ಡಾಕ್ಟ್ರ್ ಮಗುವನ್ನು ಕೊಡಲ್ಲ. ಕೊಡುವಂಥದ್ದನ್ನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಕೊಡುವಂಥದ್ದು ಹೆಂಗೆ ಕೊಡ್ತಾನೆ ರೀ? ಒಳ್ಳೆಯದನ್ನೇ ಕೊಡ್ತಾನೆ ಪ್ರೇರ. ಒಳ್ಳೆಯ ನಂಬಿಕೆಯಿಂದ ಬಂದರು. ಆ ಗಡ್ಡೆ ಕರಗಿ ಹೋಗುವಂಗೆ ದೇವರು ಮಾಡಿ ಒಳ್ಳೆಯ ಮಗುವನ್ನು ದೇವರು ಕೊಡ್ರಿ. ಸೋಮವಾರ ಹೇಳ್ತಾ ಇದ್ದಾರೆ, ನನ್ನ ಹಿರೀ ಮಗಳು ರೀ ಭಾಳ ಕಿರಿಕಿರಿ, ಅಲ್ಲಿ ಮಂದಿರಕ್ಕೆ ಬಂದರೂ ಕಿರಿಕಿರಿ ಮಾಡ್ತಾರೆ, ಮನೆಯಲ್ಲಿ ಕಿರಿಕಿರಿ, ಈಗಲೂ ಕೂಡ ಕಿರಿಕಿರಿ ಅಂತೇಳಿ. ಆದರೆ ನನ್ನ ಮಗಳು, ಸಣ್ಣ ಮಗಳು, ದೇವರು ಕೊಟ್ಟಿರುವಂಥ ಮಗಳು ಭಾಳ ನಿಧಾನವಾಗಿ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ನೀವು ಆಹ್ವಾನ ಮಾಡಿರಿ. ಹೆಂಗೆ ಆಹ್ವಾನ ಮಾಡಬೇಕು? ವಿಧೇಯತೆಯಿಂದ, ದೇವರ ಮಾತನ್ನು ಕೈಕೊಂಡು ನಡೆಯುವುದರಿಂದ. ಒಂದು ವೇಳೆ ಸೋಮವಾರ ಕಾಫಿ ತರಲಿಲ್ಲ ಅಂತಂದರೆ ಅವ್ರು ಕೇಳಿಸ್ಕೊಂಡಿದ್ದಾರೆ ನನ್ನ ಮಾತನ್ನು. ಎಷ್ಟೋ ದಿವಸಗಳಿಂದ ನೀವು ವಾಕ್ಯ ಬರೀ ಕೇಳಿದ್ದೀರಿ, ಆದರೆ ಕೈಕೊಂಡು ನಡೀಲಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಕೈಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಹೋದರ ಐರಾಜ್ ಅವರು ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಕೊನೆಯದಾಗಿ ಅಂತ್ಯಾಶೀರ್ವಾದವನ್ನು ದೈವ ಸೇವಕರು ದಾನಿಯಲ್ ಅವರು ಅಂತ್ಯಾಶೀರ್ವಾದವನ್ನು ಕೊಡ್ತಾರೆ. ಸಂಕ್ಷಿಪ್ತವಾಗಿ ಐರಾಜ್. ಸ್ತೋತ್ರಗಳಯ್ಯ, ಮಹಾಪರಿಶುದ್ಧನೇ, ಸರ್ವಜ್ಞನೇ, ಸಜೀವನಾಗಿರುವ ಆತನೇ ಸ್ತೋತ್ರಗಳಪ್ಪ. ಮಹಾಪರಲೋಕ ರಾಜ್ಯದ ಪರಿಶುದ್ಧಾತ್ಮಗ್ನಿ ಪಲ್ಲುಗ ರಾಜ್ಯ ಇಳಿದು ಬರಲಯ್ಯ. ಪಲ್ಲುಗಿದು ಮೂಲಕದ ನೆರವೇರಿ ಸ್ವಾಮಿ, ನೀತಿಯುಳ್ಳ ರಾಜ್ಯ ಕಟ್ಟಲ್ಪಡಲಿ. ಹೌದು ರಾಜನೇ ಸ್ವಾಮಿ, ಯಾರೊಬ್ಬೊಬ್ಬರು ಕೂಡ ಪ್ರಾರ್ಥನೆ ಮಾಡೋರು ಬಂದಿದ್ದಿಲ್ಲ, ಬರು ಮಂದಿ ಹೇಳಿ ಬಂದಿದ್ದಕ್ಕಾಗಿ ಸ್ತೋತ್ರಗಪ್ಪ. ಅಲ್ಪರಾಗಿರ್ತಕ್ಕಂಥ ನಮ್ಮನ್ನು, ಅಯೋಗ್ಯರಾಗಿರ್ತಕ್ಕಂಥ ನಮ್ಮನ್ನು, ಮಣ್ಣಲ್ಲಿ ಆಗುವಂಥ ನಮ್ಮನ್ನು, ಧೂಳಿಗೆ ಧೂಳಾಗುವಂಥ ನಮ್ಮನ್ನು ಸ್ವಾಮಿ ನಿನ್ನ ಮಕ್ಕಳಾಗಿ ಸ್ವಾಮಿ ಪ್ರೀತಿ ಕೃಪೆ ಮುಖಂಡಗಳಿಂದ ನಮ್ಮನ್ನು ಶೃಂಗರಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಮಹಾಪರಿಶುದ್ಧನ ಸ್ತೋತ್ರಗಳಪ್ಪ. ಅಯ್ಯರ ಮರೆ ಮಾಡಿ ಇವತ್ತು ಇಲ್ಲಿವರೆಗೆ ನಮ್ಮನ್ನು ಆತ್ಮವಾಕ್ಯವನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ವಾಕ್ಯದ ಗುಡಾರ್ಥಗಳನ್ನು ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಮಹಾಪರಿಶುದ್ಧನ ಸ್ತೋತ್ರಗಳಪ್ಪ. ಹೌದು ರಾಜನೇ ಸ್ತೋತ್ರಗಳಪ್ಪ. ನಿನ್ನ ವಾಕ್ಯದ ದಶೆಯಿಂದ ನಾವು ಶುದ್ಧರಾಗಿದ್ದೇವೆ ಸ್ವಾಮಿ. ಬಿತ್ತಿದ ಬೀಜ 100ರಷ್ಟು ಫಲ ಕೊಡುವ ಪಾದಿಯಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮಕ್ಕಳು ವಾಕ್ಯಗಳನ್ನು ಕೈಕೊಂಡು ನೆಡಲಿಕ್ಕೆ ಆಗುವಂಥ ಸಂಪೂರ್ಣವಾದ ನಿನ್ನ ಪ್ರಸನ್ನತೆ ಆವರಿಸಿಕೊಂಡು ಬಲವಾಗಿ ಬೆಳಗ್ಗೆ ಆಗುವ ಸಹಾಯ. ಮಹಾಪರಿಶುದ್ಧನೇ ಸ್ತೋತ್ರಗಳಪ್ಪ. ನೀ ವಾಕ್ಯಗಳ ದಶೆಯಿಂದ ಇವರು ಬಂದಿರುವಂಥ ಕುಂದುಕೊರತೆಗಳು, ಬಂಧನಗಳೆಲ್ಲ ಇವತ್ತು ಬಿಡುಗಡೆ ಉಂಟಾಗಲಿ ಸ್ವಾಮಿ. ಅಪ್ಪ, ಕಡತಗಳೆಲ್ಲ ಕಳಚಿ ಬಿಡಲಿ ಸ್ವಾಮಿ. ನಿನ್ನ ವಾಕ್ಯಗಳು ಸ್ವಾಮಿ ಹೃದಯದ ಅಲಿಗೆಗಳ ಮೇಲೆ ಕೆತ್ತಲು ಪಡಲಪ್ಪ. ಅಪ್ಪ, ನಿನ್ನ ವಾಕ್ಯಗಳು ಹೃದಯಾಂತರದಲ್ಲಿ ಬರಲ್ಪಡಲಿ ಸ್ವಾಮಿ. ಹೌದು ರಾಜನೇ ಸ್ತೋತ್ರಗಳಪ್ಪ. ಮಹಾಪರಿಶುದ್ಧನೇ, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರ ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ ಸ್ವಾಮಿ. ನೀನು ಬಲವಾಗಿ ಬಲಪಡಿಸು ಸ್ವಾಮಿ. ನೀನು ನಮ್ಮೊಳಗಿದ್ದು ಕಾರ್ಯನುಂಟು ಮಾಡು ಸ್ವಾಮಿ. ಅದ್ಭುತವಾಗಿ ಸ್ವಾಮಿ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಮಕ್ಕಳನ್ನು
ಆಶೀರ್ವದಿಸಿ ಸ್ವಾಮಿ. ಅಪ್ಪ ಈ ಒಂದು ಚಿಕ್ಕಬಳ್ಳಾರಿ ಗ್ರಾಮನ ಆಶೀರ್ವದಿಸಿ ಸ್ವಾಮಿ. ಇಲ್ಲಿ ಬಂದಿರಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸಿ ಸ್ವಾಮಿ. ಅಪ್ಪ ಇಲ್ಲಿ ಎಲ್ಲ ರೀತಿಯಿಂದ ರಕ್ಷಣೆ ಮಾರ್ಗ ಬರ್ಲಿಕ್ಕೆ ಅವನು ಸಾವಯವ ಸಂಪೂರ್ಣ ನಿನ್ನ ನೀತಿಯುಳ್ಳ ರಾಜ್ಯ ಕಟ್ಟಲ್ಪಳ್ಳಿ ಸ್ವಾಮಿ. ಅಪ್ಪ ನೀನು ಕಾರ್ಯಗಳುಂಟು ಬಲವಾಗಿ ತುಂಬಿಸಿ ಬಲಪಡಿಸಿ ಈ ಗ್ರಾಮ ಸುತ್ತಮುತ್ತಲ ಗ್ರಾಮಗಳಿಗೆ ಮಾದರಿಯಾಗಿ ನಿಲ್ಲುಕಾಂತ ಸಾವಧಿಸಯ್ಯ. ಎಲ್ಲ ವಿಧದಲ್ಲಿ ಕಾದು ಕಾಪಾಡಿ ನಡೆಸಬೇಕು. ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊತ್ತಾ ಇದ್ದೇವೆ ತಂದೆ. ಆಮೇಲೆ ನಾವು ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯ ದೇವರ ಮಹಾಪ್ರೀತಿಯು ವಿಶೇಷವಾದ ರೀತಿಯಲ್ಲಿ ಕರ್ತನೆ ಸೋಮ ಮತ್ತು ಧರ್ಮಪತಿಯೊಟ್ಟಿಗೂ ಮತ್ತು ಅವರ ಅಣ್ಣ ತಮ್ಮಂದಿರೊಟ್ಟಿಗೂ ಹಾಗೂ ಅವರ ತಂದೆ ತಾಯಿಯೊಟ್ಟಿಗೂ ಸೇರಿ ಬಂದಂಥ ನಮ್ಮೆಲ್ಲರೊಟ್ಟಿಗೂ ಮತ್ತು ದೇವರ ರಾಜ್ಯದೊಟ್ಟಿಗೂ ಒಂದು ಕೃಪಾಶೀರ್ವಾದ ಇಂದು ಎಂದೆಂದು ನೆಲೆಯಾಗಲಿ ನನ್ನ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಸಕಲ ಪಾಪಗಳು ಲಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಸಕಲ ಪಾಪಗಳು ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆ